वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्दूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशाद्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्म्ये वा समकरनिपातो हिमकरः। वने वा हर्म्ये वा समकरनिपातो हिमकरः। ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ನ್ಯಾಸಕರ್ತೃ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂಥ ಶ್ರೀಮಾತಾ ಎನ್ನುವಂಥ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಈ ಉಪಾಂತ್ಯವಾದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಮಹತಿ, ಅದಾದ ಮೇಲೆ ಮೇರು ನಿಲಯ ಎನ್ನುವಂತಹ ನಾಮವನ್ನು ಕುರಿತು ನಾವು ಚಿಂತನೆ ಮಾಡಿದ್ದೇವೆ. ಮುಂದಿನ ನಾಮ ಮಂದಾರ ಕುಸುಮಪ್ರಿಯ ಎನ್ನುವಂತಹದ್ದು. ಈ ನಾಮದ ಅರ್ಥ ಸಹಜವಾಗಿ ಸುಲಭವಾಗಿ ಇರೋದ್ರಿಂದ ಆಗಿಬಿಡುತ್ತೆ ನಮಗೆ. ಮಂದಾರ ಪುಷ್ಪವೇ ಪ್ರಿಯವಾಗಿ ಉಳ್ಳವಳು ಅಂದರೆ ಅವಳಿಗೆ ಮಂದಾರ ಕುಸುಮ ಅತ್ಯಂತ ಇಷ್ಟವಾದದ್ದು ಅನ್ನೋದು ಈ ನಾಮದ ಒಟ್ಟರ್ಥ. ಈ ಹೂವು ಯಾಕೆ ಅವಳಿಗೆ ಇಷ್ಟ ಅನ್ನೋದೊಂದು ಪ್ರಶ್ನೆ. ಮತ್ತು ಈ ಹೂವಿನ ಮೂಲ ಎಲ್ಲಿ ಅನ್ನೋದು ಎರಡನೇ ಪ್ರಶ್ನೆ. ಆ ಎರಡನೇ ಪ್ರಶ್ನೆಯನ್ನು ಮೊದಲು ನೋಡಿಬಿಡೋಣ. ಇಂದ್ರಲೋಕದ ಅಂದರೆ ದೇವಲೋಕದ ಒಂದು ದೇವವೃಕ್ಷದಲ್ಲಿ ಬಿಡುವ ಹೂವು ಮಂದಾರ ಹೂವು. ಅದನ್ನು ಮಂದಾರ ಕುಸುಮ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರು ಉಂಟು, ಶ್ವೇತಾರ್ಕ ಅಂತ. ಸಾಮಾನ್ಯವಾಗಿ ಎಕ್ಕೆಯ ಹೂವನ್ನು ಅಥವಾ ಎಕ್ಕೆಯ ಗಿಡವನ್ನು ಅರ್ಕ ಪುಷ್ಪ ಅಥವಾ ಅರ್ಕ ವೃಕ್ಷ ಅಂತ ಕರೀತಾರೆ. ಆ ಅರ್ಥದ ಹಿನ್ನೆಲೆಯಲ್ಲಿ ಬಂದದ್ದಲ್ಲ. ಶ್ವೇತಾರ್ಕ ಅಂದರೆ ಇಲ್ಲಿ ಬಿಳಿ ಮಂದಾರ ಎನ್ನುವಂಥ ಅರ್ಥ. ಹಾಗಾಗಿ ಇದು ಒಂದು ದೇವಲೋಕದಲ್ಲಿ ಬಿಡುವಂತಹ ಹೂವು, ಅವಳಿಗೆ ಇಷ್ಟ. ಇನ್ನೊಂದು ಆ ಬಿಳುಪು, ಎರಡನೇ ಕಾರಣ, ಅದು ಪೂರ್ತಿ ಅಪ್ಪಟ ಬಿಳುಪಲ್ಲ, ಒಂದು ರೀತಿಯ ಗಂಧ ಮತ್ತು ಬಿಳುಪು ಇದೆರಡರ ಮಧ್ಯದ ವರ್ಣ. ಹಾಗಾಗಿ ಆ ವರ್ಣ ಅವಳಿಗೆ ತುಂಬ ಇಷ್ಟ. ನಿನ್ನೇನೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿತ್ತು, ಕೆಂಪು ಬಿಳುಪು ಆಗಿತ್ತು. ಇವಾಗ ಹೇಳ್ತಾ ಇರೋದು ಗಂಧ ಮತ್ತು ಬಿಳುಪು ಇದೆರಡರ ಮಿಶ್ರಣ. ಅದರ ಹೆಸರೇ ಮಂದಾರ ವರ್ಣ ಅಂತ. ಆದ್ದರಿಂದ ಈ ಹೂವಿನ ಮೂಲ ದೇವಮೂಲ, ಅದರ ಬಣ್ಣ ಭಗವತಿಗೆ ಇಷ್ಟವಾದದ್ದಾದ್ದರಿಂದ ಮಂದಾರ ಕುಸುಮ ಪ್ರಿಯ ಎನ್ನುವಂಥದ್ದು. ಎರಡು ಕಾರಣ. ಇದಕ್ಕೆ ವೈದ್ಯನಾಥ ದೀಕ್ಷಿತರು ಒಂದು ವಿವರಣೆ ಕೊಡ್ತಾರೆ. ಮಂದಾರ ಅಂದರೆ ಏನು ಅಂದರೆ
ಪ್ರವಾಲ ಮಲ್ಲಿಕಾ ಅಂತ ಇನ್ನೊಂದು ಹೆಸರು ಉಂಟಂತೆ ಅದಕ್ಕೆ. ಪ್ರವಾಲ ಮಲ್ಲಿಕಾ ಅಂದರೆ, ಪ್ರವಾಲ ಅಂದರೆ ಹವಳ ಅಂತ, ಮಲ್ಲಿಕಾ ಅಂದರೆ ಮಲ್ಲಿಗೆ. ಅಂದರೆ ಅದು ಹವಳದಂತೆ ಸುಂದರವಾದ ಮಲ್ಲಿಗೆ ಅಂತ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ಹೆಣ್ಣು ಮಕ್ಕಳು ಎಷ್ಟೇ ಆಭರಣವನ್ನು ಮಾಡಿಸಿಕೊಂಡ್ರೂ ಸಹ ಹವಳದಿಂದ ಮಾಡಿದಂಥ ಆಭರಣವನ್ನು ಧರಿಸುವುದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಎನ್ನುವಂಥದ್ದೊಂದು ಮಾತುಂಟು. ಹಾಗಾಗಿ ಅದು ಹವಳದ ಪುಷ್ಪ. ಹಾಗಾಗಿಯೇ ಅಂದರೆ ಹವಳದ ಪುಷ್ಪ ಹವಳದಂತೆ ಸುಂದರವಾದಂಥ ಪುಷ್ಪ, ಆದ್ದರಿಂದ ಅದು ದೇವಿಗೆ ಇಷ್ಟ ಅಂತ ಇನ್ನೊಂದು ಅರ್ಥ. ಮತ್ತು ಅವರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಬಹಳ ತಲೆ ಬಿಸಿ ಮಾಡ್ಕೊಳ್ಬೇಡಿ ಆ ಹೂವಿನ ಬಗ್ಗೆ. ಮಂದಾರ ಗಿಡ ಇವತ್ತು ಭೂಮಿಯಲ್ಲಿ ಉಂಟು, ಬಹಳಷ್ಟು ಕಡೆ ಸಿಗತ್ತೆ. ಅದು ಇಲ್ವಾ, ಬಿಟ್ಬಿಡಿ, ಇನ್ನೊಂದು ಹೇಳ್ತೇನೆ ಅಂಥೇಳಿ ಮಂದಾರ ಪಾರಿಜಾತಕ ಅಂತ ಒಂದು ಕೋಶವನ್ನು ಇಟ್ಬಿಡ್ತಾರೆ. ಅಂದರೆ ಈ ಪಾರಿಜಾತ ವೃಕ್ಷ ಅಂತ ನಾವು ಏನು ಹೇಳ್ತೇವಲ್ಲ, ಆ ಹೂವು ಇದೆಯಲ್ಲ ಅದೇ ಮಂದಾರ ಅಂತ ಅಂದ್ಕೊಬಿಡಿ ಹೀಗೆ ಅಂತೇಳಿ. ಹಾಗಾಗಿ ಮಂದಾರ ಪಾರಿಜಾತಕ ಅಂತ. ಈ ಮಾತು ನಮ್ಮಂಥವರಿಗೆ ಇಷ್ಟ ಆಗುತ್ತಾ ಬಿಡುತ್ತೆ. ಒಬ್ಬ ನಿಜವಾಗಿ ಶ್ರದ್ಧೆಯಿಂದ ಅರ್ಚಿಸಬೇಕು ಅಂತ ಭಾವಿಸಿಕೊಂಡಂಥವನಿಗೆ ಇಂಥ ಮಾತುಗಳೆಲ್ಲ ಒಂದು ರೀತಿಯ ಅವನ ಉಪಾಸನೆಯ ಊರುಗೋಲಾಗಿ ಸಹಾಯ ಮಾಡ್ತವೆ. ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಆ ಕಳಕಳಿಯ ಹಿನ್ನೆಲೆಯಲ್ಲಿ ಇಂಥ ಒಂದು ರೀತಿಯ ಸಮಾಧಾನದ ಮಾತನ್ನು ಅವರು ಹೇಳ್ತಾರೆ. ಈ ಪಾರಿಜಾತದ ಬಗ್ಗೆ ಕಥೆ ನಿಮಗೆ ಗೊತ್ತು. ಅದು ಭೂಮಿಗೆ ಬಂದದ್ದೇ ಒಂದು ಅದ್ಭುತ. ವಾಸ್ತವಿಕವಾಗಿ ಅದೂ ಸಹ ದೇವಲೋಕದ ದೇವವೃಕ್ಷದ ಕುಸುಮ. ಅದು ಹಿಂದೆ ಭೌಮಾಸುರ ಅಂತ ಅವನು ಇನ್ನೊಂದು ಹೆಸರು ನರಕಾಸುರ ಅಂತ. ನರಕಾಸುರನ ಇನ್ನೊಂದು ಹೆಸರು ಭೌಮಾಸುರ ಅಂತ. ನಮಗೆ ಭೌಮಾಸುರ ಅಂದರೆ ಗೊತ್ತಾಗೋದಿಲ್ಲ, ನರಕಾಸುರ ಅಂದರೆ ಗೊತ್ತಾಗ್ತದೆ. ಯಾಕೆಂದರೆ ಅವನ ಹೆಸರು ನಾವೇನೆಲ್ಲ ತಿಂತೇವಲ್ಲ ಹೀಗೆ ಅಂತ. ಆ ನರಕಾಸುರನನ್ನು ಸಂಹರಿಸೋದಕ್ಕೆ ಕೃಷ್ಣ ಹೋಗಿದ್ದ ಪ್ರಾಗ್ಜ್ಯೋತಿಷಕ್ಕೆ. ಹಿಂಗಂದ್ರೆ ಅರ್ಥ ಆಗೋದಿಲ್ಲ ನಮಗೆ. ಪ್ರಾಗ್ಜ್ಯೋತಿಷ ಅಂದರೆ ಇಂದಿನ ಅಸ್ಸಾಂ, ಅದು ಅವನ ರಾಜಧಾನಿ. ಅಲ್ಲಿಗೆ ಕೃಷ್ಣ ಹೋಗಿ ಅವನನ್ನು ಸಂಹರಿಸ್ತಾನೆ. ಹಾಗೆ ಹೋಗಬೇಕಿದ್ರೆ ಸತ್ಯಭಾಮೆ ಹಠ ಹಿಡಿದಿದ್ಲಂತೆ, ನಾನು ಬರ್ತೇನೆ, ನನ್ನೂ ಕರ್ಕೊಂಡು ಹೋಗಿ, ಏಕೆಂದರೆ ಎಲ್ಲ ಕಡೆಗೂ ನೀವೇ ಹೋಗ್ತೀರಾ, ಮತ್ತು ನಾನು ನಿಮ್ಮ ಜೊತೆಗೆ ಬರೋದು ಯಾವಾಗ ಅಂಥೇಳಿ ಸತ್ಯಭಾಮೆನೂ ಸಹ ಜೊತೆಯಲ್ಲಿ ಹೋದಳು. ಆ ಭೌಮಾಸುರ ಅಂದರೆ ನರಕಾಸುರನ್ನು ಸಂಹರಿಸಿ ಆದಮೇಲೆ ಅವನು ಇಂದ್ರನ ತಾಯಿಯಾದಂತಹ ಆ ಶಚೀಂದ್ರಾಣಿ ಅಂತ ನಾವೇನು ಹೇಳ್ತೇವೆ, ಅವಳ ಕರ್ಣಕುಂಡಲವನ್ನು ಆತ ಭೂಮಿದೇವಿ ಆಕೆಯ ಕರ್ಣಕುಂಡಲವನ್ನು ಎತ್ಕೊಂಡು ಬಂದಿದ್ದ. ಅಂದರೆ ಇಂದ್ರನಿಗೆ ಅವಮಾನ ಮಾಡೋದಕ್ಕೋಸ್ಕರ, ನೀನು ಮಗನಾಗಿ ಇದ್ದಿದ್ದು ವೇಸ್ಟು, ನಿನ್ನ ತಾಯಿಯ ಕುಂಡಲವನ್ನು ನಾನು ಎತ್ಕೊಂಡು ಹೋಗ್ತಾ ಇದ್ದೇನೆ, ನೀನೇನು ಮಾಡ್ತೀಯ ಅನ್ನೋಷ್ಟರ ಮಟ್ಟಿಗೆ ಇಂದ್ರನನ್ನು ಅವಮಾನಿಸಿದ್ದ. ಯಾರು? ನರಕಾಸುರ. ಅವನನ್ನು ಸಾಯಿಸಿದ ಮೇಲೆ ಸ್ವತಃ ನರಕಾಸುರನ ತಾಯಿಯೇ ಬಂದು ಕೃಷ್ಣನ ಕೈಗೆ ಆ ಕುಂಡಲಗಳನ್ನು ಕೊಡ್ತಾಳೆ. ಅವಳು ಹೇಳಿದಂಥ ಮಾತು ನಾವು ಮೆಚ್ಚುವಂತಹದ್ದು. ನಾನೊಬ್ಬ ಹೆಣ್ಣು ಮಗಳು, ಹಾಗಾಗಿ ಇಂದ್ರನ ತಾಯಿಗೆ ಅಪಮಾನ ಆದರೆ, ಆ ಹೆಣ್ಣು ಮಗಳಿಗೆ ಅಪಮಾನವಾದರೆ ಎಷ್ಟು ಸಂಕಟ ಆಗುತ್ತೆ ಅಂತ ಇನ್ನೊಬ್ಬ ಹೆಣ್ಣು ಮಗಳಾದ ನನಗೆ ಗೊತ್ತು. ನನ್ನ ಮಗ ಮಾಡಬಾರ್ದು ತಪ್ಪನ್ನು ಮಾಡಿದ್ದಾನೆ, ಕೃಷ್ಣ ತಗೊಂಡೋಗು ಅಂತ ಹೇಳಿ ಕೊಟ್ಟಳು. ಅದನ್ನು ತಂದು ಅವಳಿಗೆ ಕೊಡೋದಕ್ಕೆ ಅಂತ, ಇಂದ್ರನ ತಾಯಿಗೆ ಕೊಡೋದಕ್ಕೆ ಅಂತ ಕೃಷ್ಣ ದೇವಲೋಕಕ್ಕೆ ಬಂದು ಕೊಟ್ಟ ಮೇಲೆ ಸತ್ಯಭಾಮೆ ಸಹಜವಾಗಿ ಕೇಳಿದಳು. ಇಂದ್ರನ ಉದ್ಯಾನವನದ ಹೆಸರು ನಂದನವನ ಅಂತ. ಅಲ್ಲಿ ಈ ಪಾರಿಜಾತ ವೃಕ್ಷವನ್ನು ನೋಡಿದಳು. ಆ ಹೂವಿನ ಸುವಾಸನೆಗೆ ತುಂಬ ಸೆಳೆತಕ್ಕೆ ಒಳಗಾಗಿ ಕೇಳ್ತಾಳೆ, ಇದನ್ನು ನಮಗೂ ಒಂದು ಸ್ವಲ್ಪ ಕೊಡಿ, ನಾವು ತೊಗೊಂಡು ಹೋಗ್ತೇವೆ, ದ್ವಾರಕೆಯಲ್ಲಿ ತೊಗೊಂಡು ಹಾಕ್ತೇವೆ ಅಂತ ಹೇಳಿದಾಗ, ನೋಡಿ ಈಗ ತಾನೇ ಕೃಷ್ಣನಿಂದ ಉಪಕೃತ ಯಾರು? ದೇವೇಂದ್ರ. ಕೊಡಲಿಲ್ವಂತೆ, ಆಗೋದಿಲ್ಲ ಅಂತ ಯುದ್ಧಕ್ಕೆ ನಿಂತರು. ಆಶ್ಚರ್ಯ. ಭಾಗವತ ಹೇಳುತ್ತೆ ಅದನ್ನು, ಈ ಲೋಕಗಳು ಇವ್ರ ಕೆಲಸ ಆಗಬೇಕಿದ್ರೆ ಕೃಷ್ಣನ ಕೈಕಾಲು ಹಿಡಿತಾರೆ. ಕೆಲಸ ಆದಮೇಲೆ ಯುಎಂ ವಯಂ ವಯಂ. ಇಂಥವರಿಂದ ನಾವು ಏನು ಕಲಿಬೇಕು ಅಂತ ಭಾಗವತ ಈ ಪ್ರಶ್ನೆಯನ್ನು ಕೇಳುತ್ತೆ. ಕೊನೆಗೆ ಕೃಷ್ಣ ಹೇಳಿದಂತೆ, ನೀನು ಕೊಟ್ಟರೆ ಸಂತೋಷ, ಕೊಡದಿ ಅದನ್ನು ಎತ್ತಿ ಹಾಕ್ಕೊಂಡು ಹೋಗ್ತೇನೆ ನಾನು ಪುಷ್ಪಕ ವಿಮಾನದಲ್ಲಿ ಅಂಥೇಳಿ
ತಕ್ಷಣ ಅದನ್ನು ಎತ್ತಿ ಹಾಕ್ಕೊಂಡು ಬಂದ, ತಂದು ದ್ವಾರಕೆಯಲ್ಲಿ ಇಟ್ಟ ಅಷ್ಟೆ. ಹಾಗಾಗಿ ಈ ಮಂದಾರ ಎನ್ನುವಂತಹ ಕುಸುಮ, ದೇವಲೋಕದ ಕುಸುಮ, ಅದು ಭೂಮಿಗೆ ಬಂದದರ ಹಿಂದೆ ಇಂಥ ಒಂದು ಘಟನೆಯನ್ನು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳ್ತವೆ. ಏನಿದ್ರೂ ಸಹ ಅದೊಂದು ಸುರವೃಕ್ಷ, ಸುರ ಅಂದರೆ ದೇವವೃಕ್ಷ ಅಂತರ್ಥ, ಅದು ಜಗನ್ಮಾತೆಗೆ ಇಷ್ಟವಾದದ್ದು ಅಂತ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಗೆ ಅದು ಇಷ್ಟ. ಪ್ರಾಯಶಃ ಹೀಗಿದ್ರೂ ಇರ್ಬೋದು, ಕೃಷ್ಣನಿಗೆ ಇಷ್ಟವಾದದ್ದು, ಕೃಷ್ಣನ ಪತ್ನಿಗೆ ಇಷ್ಟವಾದಂಥದ್ದು, ಅವಳು ನನ್ನ ವಂಶದವಳೆ ಆದ್ದರಿಂದ ಪ್ರಾಯಶಃ ಅದು ತನಗಿಷ್ಟ ಎನ್ನುವಂಥದ್ದನ್ನು ಸೂಚಿಸಿರ್ಬೋದು. ಅಷ್ಟಾದ ಮೇಲೆ ಮುಂದಿನ ನಾಮ ವೀರಾರಾಧ್ಯ ಅಂತ. ವೀರರಿಂದ ಆರಾಧಿಸಲ್ಪಡುವವಳು ಎನ್ನುವಂಥದ್ದು ಈ ನಾಮದ ಶಬ್ದಶಃ ಅರ್ಥ. ವೀರರಿಂದ ಆರಾಧಿಸಲ್ಪಡುವವಳು ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ. ವೀರರು ಅಂದರೆ ಯುದ್ಧ ಮಾಡಿ ಗೆದ್ದು ಬಂದವರು, ಅಥವಾ ಇವತ್ತು ನಮ್ಮಲ್ಲಿ ವೀರ ಪ್ರಶಸ್ತಿ ಅಂತ ಕೊಡ್ತಾರೆ, ಯಾರೂ ಮಾಡದೇ ಇರುವಂಥ ಸಾಹಸ ಕೆಲಸವನ್ನು ಮಾಡಿದವನು. ಒಂದು 150 ಅಡಿ ಎತ್ತರದಿಂದ ಕೆಳಗಡೆ ಜಂಪ್ ಮಾಡ್ತಾನಪ್ಪ, ಅವನೊಬ್ಬ ವೀರ. ಆಮೇಲೆ ಪರ್ವತವನ್ನು ಹತ್ತುತ್ತಾನೆ, ವೀರ. ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಹೊಳೆಯಲ್ಲಿ ಬಳ್ಕೊಂಡು ಹೋಗ್ತಾ ಇದ್ದ, ಇವನು ಜಂಪ್ ಮಾಡಿ ಅವನನ್ನು ಸಂರಕ್ಷಣೆ ಮಾಡ್ತಾನೆ. ಇಂಥವರೆಲ್ಲರೂ ವೀರರು. ಯಾವುದೋ ಒಂದು ಮನೆಗೆ ಬೆಂಕಿ ಬಿದ್ದಾಗ ದಿಢೀರಂತ ಇವನು ನುಗ್ಗಿ ಅವರನ್ನು ರಕ್ಷಣೆ ಮಾಡ್ತಾನೆ. ವೀರರಲ್ಲ ಅಂತ ಹೇಳೋದಿಲ್ಲ, ಆದರೆ ಇವರೆಲ್ಲ ಲೌಕಿಕವಾದ ಅರ್ಥದಲ್ಲಿ ವೀರರು. ಇಂಥವರೆಲ್ಲರೂ ಸಹ ಜಗನ್ಮಾತೆಯನ್ನು ಆರಾಧಿಸ್ತಾರೆ, ಅಥವಾ ಇವರಿಂದ ಅವಳು ಆರಾಧಿತಳಾಗ್ತಾಳೆ ಅನ್ನೋದನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಿದ್ರೆ ಇಲ್ಲಿರುವಂಥ ವೀರರು ಯಾರು ಅಂತಂದರೆ, ಅದಕ್ಕೆ ಶಾಸ್ತ್ರ ಒಂದು ವಿವರಣೆ ಕೊಡುತ್ತೆ. ಅಹಮಿ ಪ್ರಲಯಂಕುರ್ವನ್ ಇದಮಃ ಪ್ರತಿಯೋಗಿನಃ ಪರಾಕ್ರಮ ಪರೋಭುಂಕ್ತೆ ಸ್ವಾತ್ಮಾನಂ ಅಶಿವಾಪಹಂ. ಇದು ಅಧ್ಯಾತ್ಮ ವೀರರ ಲಕ್ಷಣ. ಹೇಗಿರ್ತಾರೆ ಕೇಳಿದರೆ, ಅಹಮಿ ಪ್ರಲಯಂಕುರ್ವನ್ ಇದಮಃ ಪ್ರತಿಯೋಗಿನಃ. ನಮ್ಮ ಮುಂದೆ ಕಾಣ್ತಾ ಇರುವಂಥ ಈ ಪ್ರಪಂಚ ಏನುಂಟಲ್ಲ, ಇದೆಲ್ಲವೂ ಸಹ ನನ್ನ ಮನಸ್ಸಿನ ಕಲ್ಪನೆ. ಇದು ಮನಸ್ಸಿನಿಂದಲೇ ಹುಟ್ಟಿದ್ದು, ಅದಾದಮೇಲೆ ಮನಸ್ಸಿನಲ್ಲೇ ಲಯವಾಗಿ ಹೋಗಿಬಿಡುತ್ತೆ ಅಂತ ತಿಳಿದು, ಈ ಚರಾಚರವಾದಂಥ ಜಡವಸ್ತುಗಳೆಲ್ಲವೂ ಸಹ ನನಗಿಂತ, ಅಂದರೆ ಆತ್ಮವಸ್ತುವಿಗಿಂತ ಬೇರೆ ಅವುಗಳು ತೋರ್ತಾ ಇದೆ. ಹಾಗಾಗಿ ಮಣ್ಣಿನಲ್ಲಿ ಮಡಿಕೆ ತೋರುವ ಹಾಗೆ, ಬಂಗಾರದಲ್ಲಿ ಆಭರಣಗಳು ತೋರುವ ಹಾಗೆ, ಇವೆಲ್ಲಕ್ಕೂ ಆಧಾರವಾಗಿರುವವನು ಅಹಂ, ಅಂದರೆ ನಾನು ಎನ್ನುವಂಥ ಚೈತನ್ಯ. ನಾನಿದ್ದರೆ ಇವೆ, ನಾನಿಲ್ಲದೆ ಇದ್ದರೆ ನನ್ನ ಭಾಗಕ್ಕಿವೋ ಇಲ್ಲ. ಹೀಗೆ ತಿಳೋದು ಇದೆಲ್ಲವನ್ನು ಸಹ ತನ್ನಲ್ಲಿಯೇ ಲಯಗೊಳಿಸಿಕೊಂಡು ಬಿಡ್ತಾನೆ ಆತ್ಮನಲ್ಲಿ. ಹೇಗೆ ಅಂದರೆ, ಕಾರ್ಯರೂಪವಾದಂಥ ಮಡಕೆ ಮಣ್ಣಿನಲ್ಲಿಯೇ ಲಯವಾಗುತ್ತೆ, ಹೌದು ತಾನೆ? ಮತ್ತು ಕಾರ್ಯರೂಪವಾದಂಥ ಆಭರಣ ಬಂಗಾರದಲ್ಲೇ ಲಯವಾಗುತ್ತೆ. ಹೀಗೆ ಈ ಎಲ್ಲ ಕಾರ್ಯಪ್ರಪಂಚವನ್ನು ಸಹ ಕಾರಣರೂಪವಾದಂಥ ತನ್ನಲ್ಲಿ ಲಯಗೊಳಿಸಿಕೊಳ್ಳುವವನು ಮತ್ತೆಂಥವನು ಅಂದರೆ ಆತ್ಮಾನಂದವನ್ನು ನಿರಂತರ ಅನುಭವಿಸುವವನು, ಮತ್ತು ಸಕಲ ಪೀಡೆಗಳನ್ನು ಸಹ, ದುಃಖ ದುಮ್ಮಾನಗಳನ್ನು ಸಹ ದೂರ ಮಾಡಿಕೊಂಡವನು. ದೂರ ಮಾಡಿಕೊಂಡವನು ಅಂದರೆ ಕೈಯಿಂದ ಹೀಗೆ ತಳ್ತಾನೆ ಅಂತ ಅರ್ಥ ಅಲ್ಲ. ಇವೆಲ್ಲವೂ ಸಹ ದೇಹಕ್ಕೆ ಸಂಬಂಧಪಟ್ಟವುಗಳೇ ಹೊರತು ಆತ್ಮನಿಗೆ ಸಂಬಂಧಿಸಿದವುಗಳು ಅಲ್ಲ ಅಂತ ನಿರ್ಧಾರ ಮಾಡಿದ್ದಷ್ಟೇ ಅಲ್ಲ, ಅನುಭವದ ಮೇಲೆಗೆ ತಂದುಕೊಂಡಿರ್ತಾನೆ. ಇಂಥವರು ವೀರರು. ಇಲ್ಲಿ ಅಂದರೆ ಅಧ್ಯಾತ್ಮ ಸಾಧನೆಯ ಮೂಲಕ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಎಲ್ಲ ಕಡೆಗೂ ಸಹ ಪರಬ್ರಹ್ಮ ವಸ್ತುವನ್ನೇ ಕಾಣುವವರು, ನಾನು ಅದಕ್ಕಿಂತ ಬೇರೆ ಅಲ್ಲ ಅಂತ ಅನುಭವಕ್ಕೆ ತಂದುಕೊಂಡವರು ಯಾರಿದ್ದಾರೋ ಅವರು ವೀರರು. ಅಂತಹ ವೀರರಿಂದ ಜಗನ್ಮಾತೆ ಆರಾಧಿತಳಾದವಳು. ಇಂಥವರೇ ಅಧ್ಯಾತ್ಮ ವೀರರು. ಅಧ್ಯಾತ್ಮ ವೀರರಲ್ಲದ ಕೇವಲ ಲೌಕಿಕ ವೀರರಿಂದ ಜಗನ್ಮಾತೆ ಆರಾಧಿತಳಾಗ್ತಾಳೆ ಎನ್ನುವಂಥದ್ದು ಅದೊಂದು ಕನಸು. ಹಾಗಾಗಿ ಲೌಕಿಕ ವೀರರಾದರೂ ಅಧ್ಯಾತ್ಮದ ಒಂದು ದೃಢತೆ ಇದ್ದರೆ ಅಂಥವರಿಂದ ಆರಾಧಿತಳಾಗುವುದು ನಿಶ್ಚಿತ.
ಅಂತಹ ಅಧ್ಯಾತ್ಮವೀರರಿಂದ ಆರಾಧಿತಳಾದವಳು ಎನ್ನುವಂತಹದ್ದು ಈ ಒಟ್ಟು ನಾಮದ ತಾತ್ಪರ್ಯ. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಲೌಕಿಕ ವೀರರು ಆಕೆಯನ್ನು ಆರಾಧಿಸಬಹುದು, ಆದರೆ ಇವರ ಪೂಜೆಯಿಂದ ಅವಳು ಪೂರ್ತಿ ಸಂತೋಷ ಪಡುವಷ್ಟು, ಅಂದರೆ ಆಕೆಯನ್ನು ಸಂತೋಷ ಪಡಿಸುವಷ್ಟು ಪೂಜಿಸಲಾರರು. ಯಾಕೆ ಅಂದರೆ ಪೂಜೆಯಲ್ಲಿ ಎಲ್ಲೋ ಒಂದು ಕಡೆಗೆ ಆ ತಾದಾತ್ಮ್ಯ ಭಾವ ಬರಬೇಕು. ತಾದಾತ್ಮ್ಯ ಭಾವ ಬಂದಾಗ ಮಾಡಿದ ಪೂಜೆ ಅದು ಸಾರ್ಥಕ, ಅದು ಇಲ್ಲದೇ ಇದ್ದರೆ ಅದು ಸಾರ್ಥಕ ಆಗುವುದಿಲ್ಲ. ಲೌಕಿಕ ವೀರರು ಹೊರಮುಖವಾಗಿ ವಿಚಾರ ಮಾಡೋದಾದ್ರಿಂದ ಅವರಿಗೆ ಈ ತಾದಾತ್ಮ್ಯ ಕಷ್ಟ, ಹಾಗಾಗಿ ಆಗಲಿಕ್ಕಿಲ್ಲ ಎನ್ನುವಂತಹದ್ದು ಅವರ ಮಾತಿನ ತಾತ್ಪರ್ಯ. ಮತ್ತು ಮುಂದಿನ ನಾಮ ವಿರಾಡ್ ರೂಪ. ಇವತ್ತೆಲ್ಲ ಸ್ವಲ್ಪ ನಾಮಗಳು ಬೇಗ ಬೇಗ ಹೋಗ್ತವೆ, ಯಾಕೆಂದರೆ ಅಂಥ ತಂತ್ರಶಾಸ್ತ್ರದ ಪ್ರವೇಶವೂ ಇಲ್ಲ, ವೇದಾಂತದ ವಿಚಾರವೂ ಸಹ ಸ್ವಲ್ಪ ಕಡಿಮೆ, ಹಾಗಾಗಿ ಬೇಗ ಹೋಗುತ್ತೆ. ಈ ನಾಮ ವಿರಾಡ್ ರೂಪ ಎನ್ನುವಂಥದ್ದು, ಇದಕ್ಕೆ ಅರ್ಥ ಏನು ಅಂದರೆ ವಿರಾಡ್ ರೂಪದಲ್ಲಿ ಇರುವವಳು ಅಂತ ಅರ್ಥ. ಹಾಗಿದ್ರೆ ವಿರಾಟ್ ಅಂದರೆ ಏನು ಅಂತ ಪ್ರಶ್ನೆ ನಿಮಗೆ ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಹಿಂದೆ 256ನೇ ನಾಮವಾಗಿ 256 ನಾಮವಾಗಿ ಒಂದು ನಾಮ ಬಂದಿತ್ತು, ವಿಶ್ವರೂಪ ಅಂತ. ಪುಸ್ತಕ ಇದ್ದವರು ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು. ಅಲ್ಲಿ ವಿಶ್ವರೂಪ ಜಾಗರಣಿ ಅಂತ ಹೋಗಿತ್ತು, ಹೀಗೇನೆ ನಾಮ. ವಿಶ್ವರೂಪ ಅಂದ್ರು ಮತ್ತೆ ವಿರಾಟ್ ರೂಪ ಅಂದ್ರೂ ಎರಡು ಒಂದೇ, ಶಬ್ದ ಬೇರೆ, ತಾತ್ಪರ್ಯ ಒಂದೇ. ಹಾಗಿದ್ರೆ ಈ ವಿಶ್ವರೂಪದಿಂದ ಇರುವವಳು ಅನ್ನುವುದೇ ವಿರಾಟ್ ರೂಪ ಎನ್ನುವಂಥ ನಾಮದ ಅರ್ಥ. ವಿಶ್ವರೂಪ ಬೇರೆ ಅಲ್ಲ, ವಿರಾಟ್ ರೂಪ ಬೇರೆ ಅಲ್ಲ. ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಯೋಗೋ ನಾಮ ಅಂತ ಹೇಳ್ತೇವೆ. ಕೃಷ್ಣ ಅರ್ಜುನನಿಗೆ ತೋರಿಸಿದ್ದೇನು? ತನ್ನ ವಿರಾಟ್ ರೂಪವನ್ನು. ಅಂದರೆ ತಾನು ಬೇರೆ ಅಲ್ಲ, ಈ ಪ್ರಪಂಚ ಬೇರೆ ಅಲ್ಲ, ಪ್ರಪಂಚ ನನ್ನಲ್ಲಿ ತೋರ್ತಾ ಇದೆ ಅನ್ನೋದನ್ನು ತೋರಿಸಿದ್ದ. ವೈದ್ಯನಾಥ ದೀಕ್ಷಿತರು ಇದಕ್ಕೊಂದು ವೇದಾಂತದ ಹಿನ್ನೆಲೆಯನ್ನು ಕೊಡ್ತಾರೆ. ಒಂದೇ ಚೈತನ್ಯವೇ ಉಪಾಧಿ ಭೇದದಿಂದ ವಿರಾಟ್ ಮತ್ತೆ ಸ್ವರಾಟ್ ಮತ್ತೆ ಸಮ್ರಾಟ್ ಎನ್ನುವಂತಹ 3 ಭೇದವನ್ನು ಪಡೀತದೆ ಅಂತ. ಇದು ನಿಜವಾಗಿ ವಿರಾಟ್ ರೂಪ ಮತ್ತು ಸ್ವರಾಟ್ ರೂಪ, ಸಮ್ರಾಟ್ ರೂಪ ಅಂತ. ಆದ್ದರಿಂದ ಇದು ವಿಶ್ವರೂಪ ಅಂತ. ಅದು ಹೇಗೆ ಅಂದರೆ ಹಿಂದೆ ಬಂದಿತ್ತು ಇದು ಒಂಥರ, ನಾನು ಅದನ್ನು ಕೋಷ್ಟಕದ ಮೂಲಕನೇ ಹೇಳಿದ್ದೆ, ಆದರೆ ಸ್ವಲ್ಪ ಬೇರೆ ರೀತಿಯಾಗಿ ಹೇಳ್ತಾರೆ ಇಲ್ಲಿ ಅದನ್ನು ನೋಡಿ. ನಮಗೆ ಎಲ್ಲರಿಗೂ ಸಹ 3 ಶರೀರಗಳಿವೆ. ನಮಗೆ ಅಂತ ಹೇಳಬೇಕಿದ್ರೆ ಆತ್ಮವಸ್ತುವಿನ ರೂಪವೇ ಆದ ನಮಗೆ ಅಂತ ಅರ್ಥ. ಒಂದು ಸ್ಥೂಲ, ಇನ್ನೊಂದು ಸೂಕ್ಷ್ಮ, ಇನ್ನೊಂದು ಕಾರಣ. ಹೀಗೆ ಹೇಳ್ಬೋಣ, ಆ ಸ್ಥೂಲ ಶರೀರ ಮೇಲ್ಗಡೆ ಹಾಕ್ಕೊಂಡಂಥ ಕೋಟ್ ಇದ್ದಂಗೆ, ಸೂಕ್ಷ್ಮ ಶರೀರ ಒಳಗಡೆ ಇರುವಂತಹ ಶರ್ಟ್, ಕಾರಣ ಶರೀರ ಬನಿಯನ್ನಿದ್ದ ಹಾಗೆ. ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ. ಆಮೇಲೆ ಮತ್ತೆ ಪುನಃ ಈ ವಿಚಾರ ಬಂದಾಗಲ್ಲ, ಕೋಟು ಶರ್ಟು ಬನಿಯನ್ನು ಅಂತ ಮನಸ್ಸಿಗೆ ತಂದ್ಕೊಳ್ಬಿಡಿ, ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆ ಹೇಳ್ತೇನೆ ಕೇಳಿ, ಇದನ್ನು ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಆ ಕೋಟನ್ನು ಹಾಕ್ಕೊಂಡವನು, ಶರ್ಟನ್ನು ಹಾಕ್ಕೊಂಡವನು, ಬನಿಯನ್ನು ಹಾಕ್ಕೊಂಡವನು ಈ ವ್ಯಕ್ತಿ ಒಬ್ಬನೇನಾ ಬೇರೆ ಬೇರೆನಾ? ತಲೆ ಬಿಸಿ ಆಗೋಯ್ತಲ್ಲಪ್ಪ. ಒಬ್ಬನೇ ಅಲ್ವಾ? ಅವನೇ ಬನಿಯನ್ನು ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಕೋಟ್ ಹಾಕ್ಕೊಂಡು ಚೆನ್ನಾಗಿ ಓಡಾಡ್ತಾ ಇದ್ದಾನೆ. ಹಾಗೆ ನಾವೂ ಸಹ ಈ 3 ಶರೀರ ಎನ್ನುವಂಥ ಈ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತೇವೆ ನಾವೀಗ ಅಂತ. ಈ ಸ್ಥೂಲ ಶರೀರ ಕೋಟ್ ಅಂತ ನಾನು ಹೇಳಿದ್ನಲ್ಲ, ನಮಗೆ ಈ ಶರೀರ ನಂಬದು ಎನ್ನುವಂಥ ಭಾವನೆ ಇದೆಯಾ ಇಲ್ವೋ? ನಂದು ಅಂತಲ್ಲ, ನಾನೇ ಶರೀರ ಅನ್ನುವಷ್ಟರ ಮಟ್ಟಿಗೆ ಉಂಟು, ಥಿಕ್ಕಾಗುಂಟು ಆ ಭಾವನೆ ಬಹಳಷ್ಟು ಜನರಿಗೆ. ಹೀಗೆ ಈ ಚೈತನ್ಯ ವಸ್ತು ಅಥವಾ ಆತ್ಮವಸ್ತು ಸಮಷ್ಟಿ ಸ್ಥೂಲ ಶರೀರಾಭಿಮಾನಿಯಾದಾಗ ಅರ್ಥ ಆಗೋದಿಲ್ಲ. ಸಮಷ್ಟಿ ಅಂದರೆ ಎಲ್ಲ,
ಈಗ ನನಗೆ ಸ್ಥೂಲ ಶರೀರ ಉಂಟು, ನಿಮಗೆ ಸ್ಥೂಲ ಶರೀರ ಉಂಟು, ಎಲ್ಲರಿಗೂ ಸ್ಥೂಲ ಶರೀರ ಉಂಟು. ಆದರೆ ಈ ಎಲ್ಲ ಸ್ಥೂಲ ಶರೀರದ ಒಳಗಿರುವುದು ಯಾವುದು ಕೇಳಿದ್ರೆ ಚೈತನ್ಯ. ಹೌದು ತಾನೇ? ಆ ಚೈತನ್ಯ ಈ ಎಲ್ಲ ಸ್ಥೂಲ ಶರೀರವು ನನಗೇ ಸಂಬಂಧಪಟ್ಟಿದ್ದು ಎನ್ನುವಂಥ ಅಭಿಮಾನವನ್ನು ತಾಳಿದಾಗ ಅಂತ ಅಂದ್ಕೊಳ್ಳಿ. ಆಗ ಆ ರೀತಿಯಾಗಿ ಭಾವಿಸಿಕೊಂಡಂಥ ಚೈತನ್ಯಕ್ಕೆ ಏನಂತ ಹೆಸರು? ವಿರಾಟ್ ಅಂತ ಹೆಸರು. ಇದನ್ನು ವೇದಾಂತ ಭಾಷೆಯಲ್ಲಿ ಸಮಷ್ಟಿ ಸ್ಥೂಲ ಶರೀರಾಭಿಮಾನಿಯಾದ ಚೈತನ್ಯವೇ ವಿರಾಟ್ ಅಂತ ಕರೆಸಿಕೊಡ್ತದೆ. ಇಲ್ಲಿಗೆ ಹೊರಗಿನ ಶರೀರದ ವಿಚಾರ ಮುಗೀತು. ಇನ್ನು ಒಳಗಡೆ ಹೋಗಬೇಕು ಸ್ವಲ್ಪ ನಾವು. ಅದು ಯಾವುದದು? ಸೂಕ್ಷ್ಮ ಶರೀರ. 17 ಅವಯವಗಳಿಂದ ಕೂಡಿದ್ದು ಅಂತ ಪದೇ ಪದೇ ಹೇಳಿದ್ದೇನೆ ನಾನು. ಮತ್ತಿನ್ನೊಂದು ಸಲ ಜ್ಞಾಪಿಸ್ತೇನೆ. ಯಾವ್ಯಾವುದು ಕೇಳಿದ್ರೆ ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ. ಬೇಕಿದ್ರೆ ಇನ್ನೆರಡು ಸೇರಿಸ್ಕೊಳ್ಳಿ, ಅಹಂಕಾರ ಮತ್ತು ಚಿತ್ತ. ಹಾಗೆ ಸೇರಿಸ್ಕೊಂಡ್ರೆ 19 ಅವಯವಗಳು. ಯಾಕೆ ಮತ್ತೆ ಮತ್ತೆ ಹೇಳ್ತೇನೆ ಅಂದರೆ ವೇದಾಂತ ಶಬ್ದಗಳು ಅಷ್ಟರ ಮಟ್ಟಿಗಾರು ತಲೆಯಲ್ಲೇ ನಿಲ್ಲಲಿ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೇನೆ, ಅಷ್ಟೇ, ಇನ್ನೇನಿಲ್ಲ. ಅದನ್ನು ಆ ಅಹಂಕಾರ ಚಿತ್ತವೂ ಸಹ ಸೇರಿದೆ ಅಂತ ಅಂದ್ಕೊಂಡು 17 ಅವಯವಕಂ ಸೂಕ್ಷ್ಮ ಶರೀರಂ ಅಂತ ಕರೆದು ಬಿಡುತ್ತೆ ಶಾಸ್ತ್ರ. ಸೂಕ್ಷ್ಮ ಶರೀರ ಅಂದರೂ ಒಂದೇ, ಮತ್ತು ಲಿಂಗ ಶರೀರ ಅಂದ್ರೂ ಸಹ ಒಂದೇ. ಇಂತಹ ಈಗ ನೋಡಿ, ನಾವು ಈ ಕೈಯಿಂದ ಅಡಿಗೆಯನ್ನು ಮಾಡಿ ಅಲ್ವಾ, ಕೊನೆಗೆ ಏನು ಮಾಡ್ತೇವೆ? ಊಟ ಮಾಡಿ ಸ್ವೀಟನ್ನು ತಿಂದು ಆ ಆನಂದವನ್ನು ಅನುಭವಿಸ್ತೇವಲ್ಲ. ಆ ಆನಂದವನ್ನು ಅನುಭವಿಸುವುದು ಸ್ಥೂಲ ಶರೀರದ ಅವಯವಾದ ನಾಲಿಗೆಯೋ ಅಥವಾ ಇದರ ಒಳಗಡೆ ಇರುವಂಥ ಸೂಕ್ಷ್ಮ ಶರೀರವಾದ ಮನಸ್ಸೋ? ಮನಸ್ಸು ಅಲ್ವಾ? ಹಾಗಾದ್ಮೇಲೆ ಪ್ರಶ್ನೆ ಇಷ್ಟೇ, ಈಗ ನಾವು ಆನಂದವನ್ನು ಅನುಭವಿಸುವುದು ಸೂಕ್ಷ್ಮ ಶರೀರದಿಂದ ಎಂತಾಯ್ತು. ಹೀಗೆ ಸಮಷ್ಟಿ ಸೂಕ್ಷ್ಮ ಶರೀರಾಭಿಮಾನಿಯಾದಾಗ ಅದೇ ಚೈತನ್ಯಕ್ಕೆ ಏನು ಹೆಸರು ಕೇಳಿದರೆ ಸ್ವರಾಟ್ ಅಂತ. ಈ ಸುಖವನ್ನು ಅನುಭವಿಸ್ತಾ ಇದ್ದವನು ನಾನು ಅನ್ನುವಂಥ ಅರಿವು ನಮಗಿರುತ್ತಾ ಇಲ್ವಾ? ಹಾಗೆ ಸಮಷ್ಟಿ ಸೂಕ್ಷ್ಮ ಶರೀರಾಭಿಮಾನಿ, ಸಮಷ್ಟಿ ಸ್ಥೂಲ ಶರೀರಾಭಿಮಾನಿ ವಿರಾಟ್, ಸಮಷ್ಟಿ ಸೂಕ್ಷ್ಮ ಶರೀರಾಭಿಮಾನಿ ಸ್ವರಾಟ್. ಆಯ್ತಪ್ಪ. ಇನ್ನೊಂದು ಉಂಟಲ್ಲ ಬನಿಯನ್ನು, ಯಾವುದು? ಕಾರಣ ಶರೀರ ಅಲ್ವಾ? ನೋಡಿ, ಆ ಕಾರಣ ಶರೀರವೂ ಸಹ ಇದೆ ಅಂತ ನಾವು ಒಪ್ಕೊಳ್ಬೇಕಾಗತ್ತೆ. ನಿದ್ದೆ ಮಾಡ್ತೇವೆ ಗಾಢ ನಿದ್ರಾವಸ್ಥೆಯಲ್ಲಿ ಅಲ್ವಾ? ಆಗ ಮನಸ್ಸು ಸಹ ಏನಾಗ್ಬಿಡುತ್ತೆ ಕೇಳಿದರೆ, ಅದು ಪಕ್ಕಕ್ಕೆ ಸರಿದು ಬಿಡುತ್ತೆ, ಕೆಲಸ ಮಾಡೋದಿಲ್ಲ, ತುಂಬ ಸೂಕ್ಷ್ಮ ಆಗಿಬಿಡುತ್ತೆ. ಸೂಕ್ಷ್ಮ ಆಗತ್ತೆ ಮೀನ್ಸ್ ಅದು ಪ್ರಾಣದಲ್ಲಿ ಸೇರಿಬಿಡುತ್ತೆ. ಯಾವುದೋ? ಮನಸ್ಸು. ಉಪನಿಷತ್ತು ಹೇಳೋ ಪ್ರಕಾರ ಅಲ್ಲಿ ಮನಸ್ಸು ಸಹ ಇರೋದಿಲ್ಲ. ಗಾಢ ನಿದ್ರೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲೆಲ್ಲ, ಜಾಗೃತ ಅವಸ್ಥೆಯಲ್ಲೆಲ್ಲ. ನಾ ಕೊಡೋ ಉದಾಹರಣೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ಕನಸು ಹೆಂಗ್ರಿ ಕಾಣುತ್ತೆ ಅಂತ ಕೇಳಬೇಡಿ ಮತ್ತೆ ಪುನಃ. ನಾನು ಹೇಳ್ತಾ ಇರೋ ಉದಾಹರಣೆ ಯಾವುದು? ಗಾಢ ನಿದ್ರೆ, ಸುಷುಪ್ತಿ. ಅಲ್ಲಿ ಏನಾಗುತ್ತೆ ಕೇಳಿದ್ರೆ ಮನಸ್ಸು ಸಹ ಪ್ರಾಣವನ್ನು ಸೇರಿಬಿಡುತ್ತೆ. ಅಂದರೆ ಮನಸ್ಸಿನ ಕ್ರಿಯೆಯೂ ಸಹ ನಿಂತೋಗ್ಬಿಡುತ್ತೆ. ಆಗ ಏನಾಗುತ್ತೆ ಕೇಳಿದರೆ ಬರೀ ಕಾರಣ ಶರೀರ ಮಾತ್ರ. ಕಾರಣ ಶರೀರ ಅಂದರೆ ಅಜ್ಞಾನ, ಕೇವಲ ಅಜ್ಞಾನ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಈ ಗಾಢ ನಿದ್ರಾವಸ್ಥೆಯಲ್ಲಿರುವಾಗ ನಮ್ಮ ಅಂತಃಕರಣ ಅತ್ಯಂತ ಸೂಕ್ಷ್ಮವಾಗಿಬಿಡುತ್ತೆ, ಪ್ರಾಣದಲ್ಲಿ ಲಯ ಆಗಿಬಿಡುತ್ತೆ. ಆಗ ಬರೀ ಆ ಚೈತನ್ಯ ಇರುತ್ತೆ, ಅದರ ಸುತ್ತಲೂ ಒಂದು ಅಜ್ಞಾನದ ಆವರಣ ಇರುತ್ತೆ. ಅಜ್ಞಾನದ ಆವರಣ. ಆ ಅಜ್ಞಾನದ ಆವರಣದ ಕುಣಿದಲ್ಲಿ ಅದನ್ನು ಕಾರಣ ಶರೀರ. ಕಾರಣ ಶರೀರ ಅಂದರೆ ಅಜ್ಞಾನ ಅಂತ ಅರ್ಥ. ಆಗ ಗಾಢ ನಿದ್ರೆಯಲ್ಲಿ ನಮಗೆಲ್ಲರಿಗೂ ಸಹ ನಾನು ಸುಖ ಅನುಭವಿಸಿದ್ದೆ ಅಂತ ಎಚ್ಚರ ಆದ್ಮೇಲೆ ಅನಿಸತ್ತೋ ಇಲ್ವಾ? ಹೌದು ತಾನೇ? ಆದರೆ ನಾನು ಈಗ ಸುಖ ಅನುಭವಿಸ್ತಾ ಇದ್ದೇನೆ ಅನ್ನೋದು ಗಾಢ ನಿದ್ರಾವಸ್ಥೆಯಲ್ಲಿ ಆ ಕ್ಷಣದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾಗುತ್ತಾ? ಇಲ್ಲ, ಆಮೇಲೆ ಗೊತ್ತಾಗತ್ತೆ ಅಂತ. ಹೀಗೆ ಇದು ಕಾರಣ ಶರೀರ. ಸಮಷ್ಟಿ ಕಾರಣ ಶರೀರಾಭಿಮಾನಿಯಾದಾಗ ಆ ಚೈತನ್ಯದ ಹೆಸರು ಏನು? ಸಮ್ರಾಟ್ ಅಂತ.
ಅದನ್ನು ಸಾಮ್ರಾಟ್ ಅಂತಲೂ ಕರೀತಾರೆ. ಸಮ್ರಾಟ್ ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡಿದ್ದೇನೆ. ಇದು ಅಪ್ಪಟ ವೇದಾಂತದ ವಿಚಾರ. ಆ ಸಮಷ್ಟಿ ಕಾರಣ ಎಲ್ಲರಲ್ಲಿರುವಂತಹ ಈ ಕಾರಣ ಶರೀರವೂ ಸಹ ಜಗನ್ಮಾತೆಗಿಂತ ಹೊರತಾದದ್ದು ಅಲ್ಲ, ಚೈತನ್ಯ. ಅದರಲ್ಲಿ ಒಂದಿರುತ್ತೆ, ಏನು ಕೇಳಿದರೆ ಆ ಚೈತನ್ಯದ ಜೊತೆಗೆ ಅಜ್ಞಾನದ ಒಂದು ಲೇಯರ್ ಇರುತ್ತೆ. ಅದಕ್ಕೋಸ್ಕರನೇ ಸುಖವನ್ನು ಅನುಭವಿಸ್ತಾ ಇದ್ರೂ ಸಹ ಆ ಕ್ಷಣದಲ್ಲಿ ನಮಗದು ಗೊತ್ತಾಗೋದಿಲ್ಲ. ನಾನು ಸುಖವಾಗಿ ನಿದ್ದೆ ಮಾಡಿದ್ದೆ, ಏನೂ ಗೊತ್ತಾಗಲಿಲ್ಲ ಅನ್ನೋದನ್ನು ಎಚ್ಚರ ಆದಮೇಲೆ ಹೇಳ್ತಾನೆ. ಹೌದು ತಾನೆ? ನಾವೆಲ್ಲರೂ ಹೇಳೋದು ಹಾಗೇನೆ. ಗೊತ್ತಾಗಲಿಲ್ಲ ಅನ್ನೋದು ಜ್ಞಾನವೋ ಅಜ್ಞಾನವೋ? ಅಜ್ಞಾನ. ಅಲ್ಲಿಗೆ ಅಜ್ಞಾನವೂ ಇದೆ, ಆದರೆ ಸುಖ ಅನುಭವಿಸಿದ್ದು ಗೊತ್ತು ಆಮೇಲೆ. ಹಾಗಾಗಿ ಸುಖವೂ ಇದೆ. ಹೀಗೆ ಸಮಷ್ಟಿ ಕಾರಣ ಶರೀರಾಭಿಮಾನಿಯಾದಂತಹ ಚೈತನ್ಯಕ್ಕೆ ಹೆಸರು ಸಮ್ರಾಟ್. ಅಲ್ಲಿಗೆ ಜಗನ್ಮಾತೆ ವಿರಾಟ್, ಮತ್ತೆ ಸ್ವರಾಟ್, ಮತ್ತೆ ಸಮ್ರಾಟ್, ಈ ಮೂರೂ ಆಗಿದ್ದಾಳೆ. ಯಾಕೆ ಕೇಳಿದರೆ ದೇವಿ ಮೂಲತಃ ಚೈತನ್ಯ ರೂಪಿಣಿ. ಅವಳು ಸಮಷ್ಟಿಯಾದಂಥ ಅಂದರೆ ಸಕಲ ಜೀವಕೋಟಿಯ ಸ್ಥೂಲ ಶರೀರದಲ್ಲಿ ಅಭಿಮಾನ ತಾಳಿದಾಗ ಅವಳು ವಿರಾಟ್ ರೂಪಳು ಅನ್ನುವಂಥದ್ದು. ಇದು ಒಂದು ಶಾಸ್ತ್ರೀಯವಾದಂತಹ ವಿವರಣೆಯನ್ನು ಅವರು ಕೊಡ್ತಾರೆ. ಅದಾದ ಮೇಲೆ ಮುಂದಿನ ನಾಮ ವಿರಜಾಹ ಅಂತ. ವಿರಜಾಹ ಪ್ರಥಮ ವಿಭಕ್ತಿಯಲ್ಲಿ ಹೇಗಾಗುತ್ತೆ ಅದು? ವಿರಜಾ ಅಲ್ಲ, ವಿರಜಾಹ ಅಂತ ಹೇಳಬೇಕು. ಅದಕ್ಕೆ ಒಂದು ವ್ಯಾಕರಣದ ಹಿನ್ನೆಲೆ ಉಂಟು, ಆಮೇಲೆ ಅದು ಏನು ಅಂತ ಹೇಳ್ತೇನೆ. ಇದಕ್ಕೆ ಅರ್ಥ ಏನು ಕೇಳಿದರೆ, ರಜಾಹ ಅಂದರೆ ಕೊಳೆ, ರಜಸ್. ರಜಸ್ ಅಂದರೆ ಧೂಳು ಅಂತ ಅರ್ಥ. ಧೂಳು ಕೊಳೆನೇ ತಾನೆ. ಮನೆ ತುಂಬೆಲ್ಲ ಶೋಕೇಸ್ ಎಲ್ಲ ಆವಾಗ ಕ್ಲೀನ್ ಮಾಡ್ತೇವಲ್ಲ ನಾವು ಕೆಲವು ಸಲ, ಯಾಕೆಂದರೆ ಆ ಕೊಳೆಯನ್ನು ತೆಗೆಯುವ ಪ್ರಕ್ರಿಯೆ. ಹಾಗಾಗಿ ವಿರಜಾ ಅಂದರೆ ಕೊಳೆ ಇಲ್ಲದವಳು ಅಂತ ಅರ್ಥ. ಅವಳು ಸದಾ ಶುದ್ಧಳು, ರಜಸ್ಸಿಲ್ಲದವಳು ಅಂತ ಅರ್ಥ. ರಜಸ್ಸು ಅಂದರೆ ಕೊಳೆ, ಕೊಳೆ ಅಂದರೆ ಪಾಪ. ಕೊಳೆ ಅಂದ್ರೇನು? ಪಾಪ. ಇಂಥ ವಸ್ತುಗಳಿಗೆ ಅಂಟುವುದು ಕೊಳೆ. ಮನಸ್ಸಿಗೆ ಈ ರೀತಿ ಕೊಳೆ ಅಂಟೋದಿಲ್ಲ, ಅದೇನದು? ಪಾಪ. ಹಾಗಾಗಿ ಅಂಟುವ ಕೊಳೆ ಪಾಪ. ಭೌತಿಕವಾದ ವಸ್ತುಗಳಿಗೆ ಅಂಟುವಂತಹದ್ದು ಧೂಳು, ರಜಸ್ವಿಗೆ ಅಂತ. ಹೀಗೆ ಆ ಪಾಪರಹಿತಳು ಎನ್ನುವಂಥದ್ದು ಅದರ ತಾತ್ಪರ್ಯ. ಜಗನ್ಮಾತೆ ಪಾಪರಹಿತಳು, ಪಾಪ ಮುಕ್ತಳು ಅಂತ ಅರ್ಥ. ಅವಳಲ್ಲಿ ಯಾವುದೇ ರೀತಿಯಾದಂಥ ಪಾಪ ಇಲ್ಲ. ಅದನ್ನು ವಿವರಣೆ ಹೀಗೆ ಕೊಡ್ತಾರೆ. ವಿಗತಂ ರಜಃ ಪಾಪಂ ಯಸ್ಯಾಹ ಸಾ ಅಂತ ಸಂಸ್ಕೃತದ ವಿವರಣೆ. ಇದು ಒಂದರ್ಥ, ಪಾಪರಹಿತಳು. ಜಗನ್ಮಾತೆ ಚೈತನ್ಯ ರೂಪಿಣಿ ಆದ್ದರಿಂದ ಅವಳಲ್ಲಿ ಯಾವುದೇ ರೀತಿಯಾದಂಥ ಕೊಳೆ ಇಲ್ಲ, ಅವಳು ಸದಾ ಶುದ್ಧಳು ಎನ್ನುವಂಥದ್ದು. ಇದಕ್ಕೆ ಇನ್ನೊಂದು ಅರ್ಥ ಉಂಟು. ಏನು ಅಂದರೆ, ಉತ್ಕಲ ದೇಶದಲ್ಲಿ, ಉತ್ಕಲ ಅಂದರೆ ಇವತ್ತಿನ ಒರಿಸ್ಸಾ, ಆ ಒರಿಸ್ಸಾ ಪ್ರಾಂತದಲ್ಲಿ ವಿರಜಾ ಕ್ಷೇತ್ರನೇ ಒಂದು ಕ್ಷೇತ್ರ ಉಂಟಂತೆ. ವಿರಜಾ ಅನ್ನುವ ಹೆಸರಿನ ಕ್ಷೇತ್ರ. ಯಾಕೆ ಅಂದರೆ ಅಲ್ಲಿ ದೇವಿ ವಿರಜಾ ಎನ್ನುವಂತಹ ಹೆಸರಿನಿಂದ ಸನ್ನಿಹಿತಳಾಗಿದ್ದಾಳೆ. ಬ್ರಹ್ಮಾಂಡ ಪುರಾಣ ಈ ಮಾತನ್ನು ಹೇಳ್ತಾಳೆ. ಅಲ್ಲಿನ ವಿರಜಾ ಅಂತ ಕರೆಸ್ಕೊಳ್ಳುವಂಥ ದೇವಿಯನ್ನು ಸ್ವತಃ ಚತುರ್ಮುಖ ಬ್ರಹ್ಮನೇ ಪ್ರತಿಷ್ಠಾಪಿಸಿದ್ದಾನಂತೆ. ವಿರಜೆ ವಿರಜಾ ಮಾತಾ ಬ್ರಹ್ಮಣ ಸಂಪ್ರತಿಷ್ಠಿತ ಯಸ್ಯಾಹ ಸಂದರ್ಶನಾನ್ ಮರ್ತ್ಯ ಪುನಾತಿ ಆಸಪ್ತಮಂ ಕುಲಂ ಅಂತ. ಅಂದರೆ ವಿರಜಾಕ್ಷೇತ್ರದಲ್ಲಿ ವಿರಜಾ ಎನ್ನುವಂಥ ಮಾತೆಯನ್ನು ಅಂದರೆ ದೇವಿಯನ್ನು ಸ್ವತಃ ಚತುರ್ಮುಖ ಬ್ರಹ್ಮನೇ ಪ್ರತಿಷ್ಠಾಪನೆಗೊಳಿಸಿದ್ದಾನೆ. ಆಕೆಯನ್ನು ದರ್ಶನ ಮಾಡಿದವನು ತನಗಿಂತ ಮುಂದಿನ 7 ಕುಲವನ್ನು ಅಂದರೆ ತಲೆಮಾರನ್ನು ಪವಿತ್ರಗೊಳಿಸ್ತಾನೆ ಎನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಹಾಗಾಗಿ ಕಾರಣ ಇಷ್ಟೇ, ಕೊಳೆಯನ್ನು ತೊಳೆಯುವವಳು. ಯಾರು ಕೊಳೆಯನ್ನು ತೊಳೆಯೋದಕ್ಕೆ ಸಾಧ್ಯ ಅಂತ ಕೇಳಿದರೆ, ಯಾರು ಸ್ವತಃ ಕೊಳೆ ರಹಿತರೋ ಅವರು ಮಾತ್ರ ಇನ್ನೊಬ್ಬರು ಕೊಳೆಯನ್ನು ತೊಳೆಯಬಲ್ಲರು ಅಲ್ವಾ. ಇವರೇ ಕೈ ತುಂಬ ಕೊಳೆ ಅಣಿಸ್ಕೊಂಡು ಬಾ ನಿನಗೆ ನಾನು ಸ್ನಾನ ಮಾಡಿಸ್ತೀನಿ ಅಂದರೆ
ಇಂಥವರಿಂದ ಸ್ನಾನ ಮಾಡಿಸ್ಕೊಂಡು ಅವನು ಶುದ್ಧ ಆಗ್ತಾನೋ? ಕೊಳೆ ಆಗುತ್ತೆ ಅಲ್ವಾ? ಹಾಗಾಗಿ ಜಗನ್ಮಾತೆ ಸ್ವತಃ ಶುದ್ಧಳಾದ್ದರಿಂದ ಅವಳು ವಿರಜಳು ಅಂತ ಕರೆಸ್ಕೊಳ್ತಾಳೆ. ಆದ್ದರಿಂದ ಅವಳನ್ನು ಕಂಡರೆ, ದರ್ಶನ ಮಾಡಿದರೆ, ದರ್ಶನ ಮಾಡಿದವನು ಸಹ ಏನಾಗ್ತಾನೆ? ಕೊಳೆರಹಿತನಾಗ್ತಾನೆ ಎನ್ನುವಂಥದ್ದು ಬ್ರಹ್ಮಾಂಡ ಪುರಾಣದ ಮಾತು. ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ವಿರಜ ಎನ್ನುವಂಥದ್ದು ಒಂದು ನದಿ. ವಿರಜ ಎನ್ನುವಂಥದ್ದು ಆ ವಿರಜ ಎನ್ನುವಂಥ ನದಿಯ ರೂಪದಲ್ಲಿ ಇರುವವಳಾದ್ದರಿಂದ ದೇವಿಗೆ ಏನು ಹೆಸರು? ವಿರಜಾ ಅಂತಾನೆ ಹೆಸರು. ಇದೊಂದು ಅರ್ಥ. ಇದೆಲ್ಲಕ್ಕಿಂತ ಹೊರತಾಗಿ ಇನ್ನೊಂದು ವಿಶೇಷವಾದ ಅರ್ಥ ಇದೆ. ನಿಮಗೆ ಗೊತ್ತಿರಬಹುದು ಅಂತ ಭಾವಿಸಿಕೊಳ್ತೇನೆ. ಒಬ್ಬ ವ್ಯಕ್ತಿ ವಿರಕ್ತನಾಗಿದ್ದು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತ ಮುಂದಾದರೆ ಆಗ ಅಲ್ಲಿ ಅವನೊಂದು ಹೋಮವನ್ನು ಮಾಡಬೇಕಾಗುತ್ತೆ. ಅದರ ಹೆಸರೇ ವಿರಜಾ ಹೋಮ ಅಂತ. ಅದರ ಅರ್ಥ ಏನು ಕೇಳಿದರೆ, ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆದುಕೊಂಡು ಶುದ್ಧನಾಗಿ ಮುಂದಕ್ಕೆ ಹೋಗುವಂತಹದ್ದು ಎನ್ನುವಂತಹದ್ದು ಅದರ ತಾತ್ಪರ್ಯ. ಅಂದರೆ ಆ ಆಶ್ರಮಕ್ಕೆ ಮಾನಸಿಕವಾದಂತಹ ಶುದ್ಧತೆ, ಬದ್ಧತೆ ಬೇಕು ಎನ್ನುವಂಥದ್ದು. ಮತ್ತು ನೀವು ಅಲ್ಲಿ ಹೋದ ಮೇಲೂ ಸಹ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ರಾಜಕೀಯ ವ್ಯಕ್ತಿಗಳ ಜೊತೆಗೆ ಹಾರ ತುರ ಅಂತೆಲ್ಲ ಹಾಕ್ಕೊಂಡ್ರೆ ಒಂದೋ ವಿರಜಾ ಹೋಮ ಮಾಡಿದ್ದು ವೇಸ್ಟು. ಅದಕ್ಕೋಸ್ಕರ ಅದು ವೇಸ್ಟ್ ಆಗಬಾರ್ದು ಅಂತ ಇತ್ತೀಚಿನ ಬಹಳಷ್ಟು ಜನ ಸನ್ಯಾಸಿಗಳು ಅದನ್ನು ಮಾಡ್ಕೊಳ್ಳೋದೇ ಇಲ್ಲ. ಬಟ್ಟೆ ಒಂದು ಬದಲಾವಣೆ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಒಂದಷ್ಟಿಲ್ಲ ಅದೇ ಸರಿ ಅಲ್ವಾ? ಯಾಕೆ ಹೇಳ್ತೀನಿ ಕೇಳಿದರೆ, ಆ ಆಶ್ರಮಕ್ಕೆ ಹೋಗುವಾಗ ಹಿನ್ನೆಲೆ ಹೇಗಿರಬೇಕು ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ. ತಾನು ಕೇವಲ ಪರಿಶುದ್ಧವಾದ ಚೈತನ್ಯ ಸ್ವರೂಪ ಎನ್ನುವಂಥ ಭಾವನೆ ಅಲ್ಲಿಂದನೇ ಬರಬೇಕು. ಮೊದಲೇ ಬಂದಿರ್ತದೆ ಅರ್ಧ ವಿರಕ್ತನಾದ್ರಿಂದ. ಮತ್ತು ಈ ಹೋಮದಿಂದ ಅಕಸ್ಮಾತ್ ಏನಾದ್ರು ಚೂರು ಪಾರು ಒಳ್ಕೊಂಡಿದ್ದಿದ್ರೆ ಅಲ್ಲೆಲ್ಲ ಇಂಥದ್ದೇ ಮಾತು ಬರುತ್ತೆ. ನಾಹಂಕರ್ತ ಕಾಮಃ ಕರ್ತ ಕಾಮಃ ಕಾರಯಿತ ನಾಹಂಕಾರಯಿತ ಏಷಮೇ ಅಂಥೇಳಿ ಎಲ್ಲವನ್ನು ಸಹ ತನ್ನ ಸಿಟ್ಟನ್ನು ಹೋಮಿಸ್ತಾನೆ, ತನ್ನ ಕಾಮನೆಯನ್ನು ಹೋಮಿಸ್ತಾನೆ, ತನಗಿರುವಂಥ ಎಲ್ಲ ಮೋಹವನ್ನು ಹೋಮಿಸ್ತಾನೆ. ಎಲ್ಲವನ್ನು ಹೋಮಿಸಿ ಆದಮೇಲೆ ಉಳಿದಿರೋದು ಯಾವುದು? ಕೇವಲ ಶುದ್ಧ ಚೈತನ್ಯ. ಅದಕ್ಕೋಸ್ಕರ ಅದರ ಹೆಸರೇ ವಿರಜಾ ಹೋಮ ಅಂತ. ಆ ವಿರಜಾ ಹೋಮ ಮಾಡಿದ ನಂತರ ತಾನು ಶುದ್ಧ ಚೈತನ್ಯ ಎನ್ನುವಂಥ ಅರಿವು ಅವನಿಗೆ ಬರ್ತದೆ ಎನ್ನುವಂಥದ್ದು. ಹಾಗಾಗಿ ವಿರಜಾ ಕೊಳೆ ರಹಿತ ಅಂತ ಅರ್ಥ. ಜಗನ್ಮಾತೆ ಅವಳು ಕೊಳೆ ರಹಿತಳಾದ್ದರಿಂದ ಅವಳ ಹೆಸರು ವಿರಜಾಹ ಅಂತ. ಇದೊಂದು ಸಣ್ಣ ವಿಶೇಷವಾದ ಶಬ್ದ ಇದು. ಹೇಗೆ ಅಂದರೆ, ಸಾಮಾನ್ಯವಾಗಿ ಸಂಸ್ಕೃತದ ಪರಿಚಯ ಇದ್ದವರಿಗೆ ವಿರಜಾ ಅಂದ ತಕ್ಷಣ ಇದು ಆಕಾರ ಅಂತ ಸ್ತ್ರೀಲಿಂಗ. ಹಾಗಾಗಿ ಅದನ್ನು ಚತುರ್ಥಿ ವಿಭಕ್ತಿಯಲ್ಲಿ ವಿರಜಾಯೈ ನಮಃ ಅಂತ ಹೇಳ್ಬೋಣ ಅಂತ ಯಾರಾದರೂ ಹೇಳುವಂತಿದ್ರೆ ಹಾಗೆ ಹೇಳಬೇಡಿ ದಯವಿಟ್ಟು. ಯಾಕೆಂದರೆ ಸೀತಾ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ಸೀತಾಯೈ ನಮಃ ಅಂತ ಹೇಳ್ತೇವೆ, ಕರೆಕ್ಟು. ರಮಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ರಮಾಯೈ ನಮಃ ಕರೆಕ್ಟು. ಲತಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಲತಾಯೈ ನಮಃ ಕರೆಕ್ಟು. ಮೇನಕಾ ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಮೇನಕಾಯೈ ನಮಃ ಕರೆಕ್ಟು. ರಂಭಾ ಆಕಾರ ಅಂತ ಸ್ತ್ರೀಲಿಂಗ, ರಂಭಾಯೈ ನಮಃ ಕರೆಕ್ಟು. ಆದರೆ ಪ್ರಥಮ ವಿಭಕ್ತಿಯಲ್ಲಿ ಎಲ್ಲೆಲ್ಲಿ ಆಕಾರ ಕಾಣಿಸುತ್ತೋ ಅದು ಎಲ್ಲವೂ ಸಹ ಆಕಾರ ಅಂತ ಸ್ತ್ರೀಲಿಂಗವೇ ಅಲ್ಲ. ಉದಾಹರಣೆ ನೋಡಿ, ಮಾತಾ ಅಂತ ಕರಿತೇವೆ ಪ್ರಥಮ ವಿಭಕ್ತಿಯಲ್ಲಿ, ಆದರೆ ಮಾತಾಯೈ ನಮಃ ಅಂತ ಆಗೋದಿಲ್ಲ, ಮಾತ್ರೇ ನಮಃ ಅಂತ ಹೇಳಬೇಕು. ಶ್ರೀಮಾತ್ರೇ ನಮಃ, ಹೌದು ತಾನೆ? ಯಾಕೆಂದರೆ ಅದು ಋಕಾರ ಅಂತ. ಹಾಗಾಗಿ ಚತುರ್ಥಿ ವಿಭಕ್ತಿಯಲ್ಲಿ ಮಾತ್ರೇ ಅಂತ ಆಗತ್ತೆ ಅದು. ಹಾಗೇನೆ ಈ ಶಬ್ದವು ಸಹ ಸ್ವಲ್ಪ ವಿಶಿಷ್ಟವಾದ ಶಬ್ದ. ಇದು ಸಕಾರಾಂತವಾದಂಥ ಸ್ತ್ರೀಲಿಂಗ ಶಬ್ದ. ಅದು ಹೇಗೆ ನಡೆಯುತ್ತೆ ಕೇಳಿದರೆ, ಯಾರಿಗೂ ಸ್ವಲ್ಪ ಸಂಸ್ಕೃತ ಗೊತ್ತಿದೆ ಅಂತ ಅಂದ್ಕೊಂಡು ಈ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಭಾಸ್ ಅಂತ ಒಂದು ಶಬ್ದ ಉಂಟು. ಭಾಹ ಭಾಸವು ಭಾಸ ಅಂತ. ಭಾಹ ಅಂದರೆ ಬೆಳಕು ಅಂತ ಅರ್ಥ. ಅದೇನಾಗುತ್ತೆ, ಚತುರ್ಥಿ ವಿಭಕ್ತಿಯಲ್ಲಿ ಭಾಸೆ ಅಂತ ಹೇಳಬೇಕು.
ಹಾಗೆಯೇ ವಿರಜಾ ಶಬ್ದವೂ ಸಹ ವಿರಜಸ್ ಶಬ್ದ, ವಿರಜಾಹ, ವಿರಜಸೌ, ವಿರಜಸಹ ಅಂತ ಆಗುತ್ತೆ. ಸಕಾರ ಅಂತ ಸ್ತ್ರೀಲಿಂಗ. ಚತುರ್ಥಿ ವಿಭಕ್ತಿಯಲ್ಲಿ ಹೇಳುವಾಗ ವಿರಜಸೇ ಅಂತ ಹೇಳಬೇಕು. ಪ್ರಾಯಶಃ ಪಾರಾಯಣ ಮಾಡುವ ಪುಸ್ತಕದಲ್ಲಿ ಏನಿದೆ ನೋಡಿ, ವಿರಜಾಯ ಇದೆಯೋ, ವಿರಜಾಯ ಇದ್ರೆ ತಪ್ಪು, ವಿರಜಸೇ ನಮಃ ಅಂತಿದ್ರೆ ಕರೆಕ್ಟ್. ವಿರಜಸೆ ಅಂತ ಇದೆಯಾ, ಹಾಗಿದ್ರೆ ಸರಿಯಾದದ್ದು. ಬಹಳಷ್ಟು ಜನ ಏನು ಮಾಡ್ತಾರೆ ಕೇಳಿದರೆ, ಅದು ಸ್ತೋತ್ರ ಹೇಳಬೇಕಿದ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ವಿರಜಾ ಅಂತ. ನಾಮಕ್ಕೆ ಹೇಳುವಾಗ ಏನಾಗುತ್ತೆ ಕೇಳಿದರೆ ವಿರಜಸೆ ಅಂತ ಹೇಳಬೇಕು, ವಿರಜಾಯೇ ನಮಃ ಅಂತ ಹೇಳಬಾರದು. ಅಷ್ಟು ಹಿನ್ನೆಲೆಯಲ್ಲಿ ವಿರಜಸೇ ನಮಃ ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ವಿಶ್ವತೋ ಮುಖಿ. ವಿಶ್ವತೋ ಮುಖದವಳು ಎನ್ನುವುದು ಈ ನಾಮದ ಅರ್ಥ. ನಮಗೆ ಸ್ವಲ್ಪ ಪರಿಚಯ ಉಂಟು. ಇದು ದೇವಸ್ಥಾನಕ್ಕೆ ಹೋದರೆ ಅಥವಾ ಮನೆಯಲ್ಲಿ ಯಜಮಾನರು ಪೂಜೆ ಮಾಡಿದರೆ ಯಜಮಾನರು ಹೇಳ್ತಾರೆ, ವಿಶ್ವತಶ್ಚಕ್ರೂತ ವಿಶ್ವತೋ ಮುಖ ಅಲ್ವಾ, ವಿಶ್ವತೋ ಹಸ್ತ ಉತ ವಿಶ್ವತಃ ಪಾತ್ ಅಂತ. ವಿಶ್ವತೋ ಮುಖ ಅಂತ ಪುಲ್ಲಿಂಗ. ಇಲ್ಲಿ ಜಗನ್ಮಾತೆ ಹೇಳಿದ್ದಾದ್ರಿಂದ ವಿಶ್ವತೋ ಮುಖಿ ಅಂತ. ಅಂದರೆ ವಿಶ್ವತೋ ಮುಖದವಳು, ಎಲ್ಲ ಕಡೆಗೂ ಸಹ ಮುಖ ಇರುವವಳು ಅಂತ. ಈ ವಿಶ್ವತಶ್ಚಕ್ಷೂತ ವಿಶ್ವತೋ ಮುಖ ಎನ್ನುವಂಥದ್ದು ಶ್ವೇತಾಶ್ವತರೋಪನಿಷತ್ತು ಹೇಳುವ ಮಂತ್ರ. ಅದು ಆ ಉಪನಿಷತ್ತನ್ನೇ ನಾವು ಪೂಜೆಯಲ್ಲಿ ನೇರವಾಗಿ ಹೇಳ್ತೇವೆ. ಹಾಗಾಗಿ ಅದು ಉಪನಿಷತ್ತಿನ ಹಿನ್ನೆಲೆ ಬಂದಿದೆ ಅಂದರೆ ಶುದ್ಧ ವೇದಾಂತ ವಿಚಾರವನ್ನೇ ಹೇಳುತ್ತೆ. ಉಪಾಸಕರು ತಮ್ಮ ಧ್ಯಾನದಲ್ಲಿ ಜಗನ್ಮಾತೆಯನ್ನು ಯಾವ ರೂಪದಿಂದ ಕಲ್ಪಿಸಿಕೊಳ್ತಾರೋ ಅದೇ ರೂಪದಿಂದ ಅವಳು ದರ್ಶನ ಕೊಡ್ತಾಳೆ ಎನ್ನುವಂತಹದ್ದು ಶಾಸ್ತ್ರದ ಮಾತು. ನಾನು ಮೊನ್ನೆನೂ ಹೇಳಿದ್ದೆ, ಯಾವುದು ಮೂಲತಃ ನಿರ್ಗುಣ ನಿರಾಕಾರವೋ ಅದು ಭಕ್ತನ ಹೃದಯದ ಭಾವನೆಗೆ ತಕ್ಕ ಹಾಗೆ ಆಕಾರವನ್ನು ತಾಳಬಲ್ಲದು. ಇದಕ್ಕೋಸ್ಕರ ಹೇಳೋದು ಗಾಡ್ ಕ್ಯಾನ್ ಕಮ್ ಇನ್ ಎನಿ ಫಾರ್ಮ್. ಹೌದು ತಾನೇ, ಯಾವುದೇ ರೂಪದಲ್ಲಾರೂ ಬರ್ಬೋದು. ಯಾಕೆ ಹೇಳಿದ್ರೆ ಮೂಲತಃ ಅವನು ನಿರ್ಗುಣ ನಿರಾಕಾರ. ಹಾಗಾಗಿ ತಮ್ಮ ಧ್ಯಾನದಲ್ಲಿ ಯಾವುದನ್ನು ಭಾವಿಸಿಕೊಳ್ತಾರೋ ಅದೇ ರೂಪದಿಂದ ಆಕೆ ಕಂಡು ಬರ್ತಾಳೆ, ಆ ರೂಪದಿಂದ ಪ್ರಕಟವಾಗ್ತಾಳೆ. ಅಂತಹ ಕಣ್ಣುಗಳಿಂದಲೇ ಉಪಾಸಕರನ್ನು ನೋಡ್ತಾಳೆ. ಉದಾಹರಣೆಗೆ ಜಗನ್ಮಾತೆ, ನೀನು ದೀರ್ಘವಾದಂಥ ಕಣ್ಣುಳ್ಳವಳು. ಯಾಕೆ ಕೇಳಿದರೆ, ನಾನು ನಿನ್ನಿಂದ ಬಹಳ ದೂರದಲ್ಲಿದ್ದೇನೆ, ನನ್ನಂಥವನ್ನು ನೀನು ಅನುಗ್ರಹ ದೃಷ್ಟಿಯಿಂದ ನೋಡಬೇಕು ಅಂತಾದರೆ ನಿನ್ನ ಕಣ್ಣು ಏನಾಗಿರಬೇಕು ತಾಯಿ? ತುಂಬ ದೀರ್ಘವಾಗಿರಬೇಕು. ನೀನು ಸೂಕ್ಷ್ಮಾಕ್ಷಿ ಆದರೆ ನನ್ನಂಥವ್ರು ನೋಡಲಾರೆ, ವಿಶಾಲಾಕ್ಷಿ ಆಗಬೇಕಮ್ಮ ಅಂತ ಹೇಳಿ ಧ್ಯಾನ ಮಾಡಿದರೆ ಅವಳು ವಿಶಾಲಾಕ್ಷಿಯಾಗಿಯೇ ದರ್ಶನ ಕೊಡ್ತಾಳಂತೆ. ಹಾಗಾಗಿ ನಮ್ಮ ಭಾವನೆ ಪರಿಶುದ್ಧವಾಗಿರಬೇಕು. ಭಾವನೆ ಕಲುಷಿತವಾದರೆ ನಾವು ನೋಡುವುದು ಸಹ ಯಾವುದನ್ನೇ ನೋಡ್ತೇವೆ? ಕಲುಷಿತವಾದದ್ದನ್ನೇ ನೋಡ್ತೇವೆ. ಅದಾದಮೇಲೆ ಉಪನಿಷತ್ತು ಹೇಳುತ್ತೆ, ಸರ್ವತಃ ಭಗವದ್ಗೀತೆ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ. ಉಪನಿಷತ್ತು ವಿಶ್ವತಶ್ಚಕ್ಷು ಉತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತಃ ಪಾತ್ ಅಂತ ಏನು ಹೇಳಿತಲ್ಲ, ಅದನ್ನು ಭಗವದ್ಗೀತೆಯು ಸಹ ಸಮರ್ಥಿಸ್ತದೆ. ಸರ್ವತಃ ಪಾಣಿಪಾದಂ ತತ್. ಪಾಣಿ ಅಂದರೆ ಕೈ, ಪಾದ ಅಂದರೆ ಕಾಲು. ಮತ್ತೆ ಅಲ್ಲಿ ಉಂಟು ಅಕ್ಷಿ ಶಿರೋಮುಖಂ ಅಂತ. ಅಕ್ಷಿ ಅಂದರೆ ಕಣ್ಣು, ಶಿರ ಅಂದರೆ ತಲೆ, ಮುಖಂ ಅಂದರೆ ಮುಖ. ಎಲ್ಲವೂ ಸಹ ವಿಶ್ವತೋಮುಖವಾಗಿದೆ ಅಂತ. ಅಂದರೆ ಏನು ಹೇಳದಂಗಾಯಿತು ಅಂದರೆ, ಬ್ರಹ್ಮಕ್ಕೆ ಎಲ್ಲ ಕಡೆಗೂ ಸಹ ಕೈಕಾಲುಗಳು, ಎಲ್ಲ ಕಡೆಗೂ ಸಹ ಕಣ್ಣು, ಎಲ್ಲ ಕಡೆಗೂ ಸಹ ತಲೆ, ಎಲ್ಲ ಕಡೆಗೂ ಸಹ ಮುಖಗಳು ಇವೆ ಅಂತಾಯಿತು. ಇದನ್ನು ಕೇಳಿದಾಗ ನಮಗೊಂದು ಸಂಶಯ, ಅದು ಹೇಗ್ರಿ ಸಾಧ್ಯ? ಎಲ್ಲ ಕಡೆಗೂ ಇಷ್ಟೆಲ್ಲ ಇರೋದಾದರೂ ಹೇಗೆ ಅಂತಂದರೆ, ನೋಡಿ ಪ್ರಶ್ನೆ ಇಷ್ಟೇ. ಈ ದೇವಿ, ಈ ನಾಮ ಏನು ಹೇಳುತ್ತೆ ಅಂದರೆ ದೇವಿಯ ಪಾರಮಾರ್ಥಿಕವಾದಂಥ ರೂಪವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಸಕಲ ಪ್ರಾಣಿ ಶರೀರಗಳು ಸಹ ದೇವಿಯ ವಿವರ್ತ, ಅಂದರೆ ಆಕೆಯಿಂದಾಗಿಯೇ ನಮಗೆ ಕಂಡು ಬರ್ತವೆ ಅಲ್ವಾ?
ಹಾಗಾಗಿ ವ್ಯವಹಾರ ದೃಷ್ಟಿಯಿಂದ ಕಾಣುವಂಥ ಇವುಗಳ ಅವಯವಗಳು, ನಮ್ಮ ದೇಹದ ಅವಯವಗಳು ಏನಿದ್ದಾವೆ, ಕೈ, ಕಾಲು, ಮುಖ, ತಲೆ, ಕಣ್ಣು, ಕಿವಿ ಎಲ್ಲವೂ ಸಹ ಇವೆಲ್ಲವೂ ಸಹ ಕೆಲಸ ಮಾಡ್ತವೆ. ಈಗ ಕೆಲಸ ಮಾಡಬೇಕಿದ್ರೆ ಒಳಗಡೆಯಿಂದ ಏನಿರಬೇಕು? ಚೈತನ್ಯ ಇರಬೇಕು ಅಲ್ವಾ? ಅದಿಲ್ಲ ಅಂತ ಆದರೆ ಇವು ಯಾವುವು ಸಹ ಏನು ಮಾಡಲ್ಲ? ಕೆಲಸ ಮಾಡಲ್ಲ. ಅದಿದ್ದರೆ ಇವು ಕೆಲಸ ಮಾಡ್ತವೆ, ಅದು ಇಲ್ಲದೆ ಇದ್ದರೆ ಇವು ಕೆಲಸ ಮಾಡಲ್ಲ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ಒಂದು ದೊಡ್ಡ ಆಫೀಸ್ ಇದೆ. ಆಫೀಸಲ್ಲಿ ಮೇಲ್ಗಡೆ ದೊಡ್ಡ ಸ್ಟ್ರಿಕ್ಟ್ ಆದಂಥ IAS ಅಧಿಕಾರಿ ಇದ್ದಾನೆ. ಅವನಿದ್ದರೆ ಇಡೀ ಆಫೀಸ್ ತುಂಬ ಕ್ರಿಯಾತ್ಮಕವಾಗಿ ಚಟುವಟಿಕೆಯಿಂದ ಇರುತ್ತೆ. ಅವನಿಲ್ಲ ಅಂದರೆ ನಿಷ್ಕ್ರಿಯವಾಗಿ ಇರುತ್ತೆ. ಯಾಕೆ? ಇವರೆಲ್ಲರೂ ಸಹ ಅವನನ್ನು ನೋಡಿ ಹೆದರಿಕೆಯಿಂದ ಬೇಡ ಅವನಿದ್ದಾನೆ ಎನ್ನುವಂತಹ ಇದರಿಂದಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಇವರೆಲ್ಲರೂ ಸಹ ಯಾರಿಗೆ ಸೇರಿದವರು? ಅವನಿಗೆ ಸೇರಿದವರು ತಾನೇ. ಅವನಿದ್ದರೆ ಇವ್ರು ಕೆಲಸ ಮಾಡ್ತಾರೆ, ಅವನಿಲ್ಲ ಅಂದರೆ ಕೆಲಸ ಮಾಡಲ್ಲ. ಅಂದರೆ ಇವರೆಲ್ಲರೂ ಅವನಿಗೆ ಸೇರಿದವು. ಹಾಗೆ ಈ ಎಲ್ಲ ಇಂದ್ರಿಯಗಳು, ಈ ಎಲ್ಲ ಅವಯವಗಳು ಒಳಗಡೆಯಿಂದ ಚೈತನ್ಯ ಇದ್ರೆ ಕೆಲಸ ಮಾಡ್ತೇವೆ ಅಂತಾದರೆ ಇವೆಲ್ಲ ಯಾರಿಗೆ ಸೇರಿದ್ದು? ಅಂದರೆ ಇವೆಲ್ಲ ಯಾರಿದ್ದು? ಅಲ್ಲಿಗೆ ಆಯ್ತಲ್ವಾ? ಅಂದರೆ ನಮ್ಮೊಳಗಡೆ ಇರುವಂಥ ಚೈತನ್ಯ, ಅದು ಅಖಂಡ ಚೈತನ್ಯ. ಈ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂದರೆ ಇವೆಲ್ಲವೂ ಸಹ ಅವಳಿದ್ದೇ ಇಂದ್ರಿಯ, ಅವಳಿದ್ದೇ ಮುಖ, ಅವಳಿದ್ದೇ ಕಣ್ಣು, ಅವಳಿದ್ದೇ ಬಾಯಿ, ಅವಳಿದ್ದೇ ಕಿವಿ. ಅಂದರೆ ಆಕೆ ಇರೋದ್ರಿಂದ ಕೆಲಸ ಮಾಡುವುದರಿಂದ ಇವೆಲ್ಲವೂ ವಾಸ್ತವಿಕ ನಂಬುದಲ್ಲ, ಅವಳಿದ್ದು. ಅಂದರೆ ನಮ್ಮ ಈ ದೇಹೇಂದ್ರಿಯಗಳ ಮೂಲಕ ಒಳಗಿನ ಚೈತನ್ಯ ರೂಪಿಣಿಯಾಗಿ ಎಲ್ಲವನ್ನೂ ಅವಳು ನೋಡ್ತಾಳೆ ಅಂತ ಆದಮೇಲೆ ಇದೆಲ್ಲವೂ ಸಹ ಅವಳಿದ್ದೇ. ಇದು ಪೂರ್ತಿ ನಂಬುದು ಅಲ್ಲ. ಅದಕ್ಕೋಸ್ಕರನೇ ಈ ಎಲ್ಲ ಇಂದ್ರಿಯಗಳ ಹಿಂದೆ ಒಂದೊಂದು ಅಭಿಮಾನಿ ದೇವತೆಗಳನ್ನು ಹೇಳುತ್ತೆ ಶಾಸ್ತ್ರ. ಆದಿತ್ಯ ಚಕ್ಷುರ್ಭೂತ್ವಾ ಪ್ರಾವಿಶತ್ ಚಂದ್ರಮಾ ಮನಸೋ ಜಾತಃ. ಅಂದರೆ ಚಂದ್ರನೇ ಏನು ಮಾಡಿದ ಕೇಳಿದರೆ ಮನಸ್ಸಿನ ಅಭಿಮಾನಿ ದೇವತೆ ಆದ. ಸ್ವತಃ ಶಬ್ದವನ್ನು ಕೇಳಲಿಕ್ಕೆ ಬೇಕಾದಂಥ ದೇವತೆಗಳು ಪ್ರವೇಶ ಮಾಡಿದರು ಅಂತೆಲ್ಲ ಹೇಳುತ್ತೆ. ಹೀಗೆ ಹಾಗಾಗಿ ಇವೆಲ್ಲವೂ ಸಹ ಆ ಜಗನ್ಮಾತೆಯ ಅವಯವಗಳೇ. ಆದ್ದರಿಂದ ಎಲ್ಲರ ಕಣ್ಣು, ಎಲ್ಲರ ಕಿವಿ, ಎಲ್ಲರ ಬಾಯಿ, ಎಲ್ಲರ ಮೂಗು, ಎಲ್ಲರ ಪಾದ, ಎಲ್ಲರ ಹಸ್ತ, ಎಲ್ಲರ ತಲೆಯೂ ಸಹ ಅವಳಿದ್ದೆ. ಆದ್ದರಿಂದ ಅವಳು ವಿಶ್ವತಶ್ಚಕ್ಷು ವಿಶ್ವತೋ ಮುಖ, ಆದ್ದರಿಂದ ಅವಳು ವಿಶ್ವತೋ ಮುಖಿ. ವಿಶ್ವತಃ ಸರ್ವತ್ರ ಮುಖಾನಿ ಯಸ್ಯಾಹ ಅಂತ ವೈದ್ಯನಾಥ ದೀಕ್ಷಿತರು ವಿವರಣೆ ಕೊಡ್ತಾರೆ. ನಾನು ಹೇಳಿದ ಮಾತಿನಲ್ಲಿ ಅವರು ವಿವರಣೆ ಎಲ್ಲ ಅಂತರ್ಗತವಾಗಿದೆ. ಇಲ್ಲಿ ವಿಶ್ವತೋಮುಖಿ ಅಂತ ನಾಮದಲ್ಲುಂಟು. ಅಂದರೆ ಅವಳು ಮುಖ ಮಾತ್ರ ವಿಶ್ವತೋಮುಖವಾಗಿದೆ, ಬೇರೆ ಅವಯವಗಳು ವಿಶ್ವತೋಮುಖವಾಗಿಲ್ಲ ಅಂತ ಅಂದ್ಕೊಳ್ಬೇಡಿ. ಯಾಕೆ ಅಂದರೆ ಆ ಮುಖ ಎನ್ನುವಂಥದ್ದು ಇನ್ನುಳಿದ ಎಲ್ಲ ಅವಯವಗಳಿಗೂ ಸಹ ಉಪಲಕ್ಷಣ. ಉಪಲಕ್ಷಣ ಅಂದರೆ ಇನ್ನುಳಿದ ಅವಯವಗಳ ಪ್ರತಿನಿಧಿಯಾಗಿ ಒಂದನ್ನು ಹೇಳಿದ್ದೇವೆ ಇಲ್ಲಿ. ಹಾಗಿದ್ರೆ ಅದರ ವಿವರಣೆ ಉಪನಿಷತ್ತು ಹೇಳಿದಾಗೆ ವಿಶ್ವತಶ್ಚಕ್ಷು, ಕಣ್ಣು ವಿಶ್ವತೋ ಆಗಿದೆ, ಮತ್ತು ಕಿವಿಯೂ ವಿಶ್ವವಾಗಿದೆ. ಎಲ್ಲವೂ ಸಹ ಹೀಗೆ ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡಿದೆ. ಎಲ್ಲರ ಇಂದ್ರಿಯಗಳು ಅವಳದ್ದೇ. ಆದ್ದರಿಂದ ಅವಳು ಈ ಎಲ್ಲ ಇಂದ್ರಿಯಗಳ ಮೂಲಕ ನೋಡುವವಳು, ಅನುಭವಿಸುವವಳು ಅವಳೇ. ಹಾಗಾಗಿ ಅವಳು ವಿಶ್ವತೋಮುಖಿ ಎನ್ನುವಂತಹದ್ದು ನಾಮದ ಒಟ್ಟಂದದ ತಾತ್ಪರ್ಯ. ಮುಂದಿನ ನಾಮ ಪ್ರತ್ಯಗ್ರೂಪ. ಸ್ವಲ್ಪ ವೇದಾಂತ ಬರೋಕ್ಕೆ ಶುರು ಆಯಿತು. ಮತ್ತೆ ಪ್ರತ್ಯಗ್ರೂಪ ಹಾಗಂದ್ರೆ ಏನು ಅಂದರೆ, ಪ್ರತ್ಯಗ್ರೂಪ ಅನ್ನೋದಕ್ಕೆ ಅರ್ಥ ಪ್ರತ್ಯಗ್ರೂಪಳು ಅಂತ ಶಬ್ದಶಃ ಅರ್ಥ ಹೇಳೋಣ, ಆಮೇಲೆ ವಿವರಣೆ ನೋಡೋಣ ಏನು ಅಂತ. ಪ್ರತಿಕೂಲಂ ಅಂಚತೀತಿ ಪ್ರತ್ಯಕ್ ಅಂತ ಸಂಸ್ಥೆಯಲ್ಲಿ ಅದರ ವಿವರಣೆ. ಪ್ರತಿಕೂಲಂ ಅಂಚತಿ ಅಂತ. ಅಂಚತಿ ಅನ್ನೋದಕ್ಕೆ ಅರ್ಥ ನಡೆಯುವುದು, ಹೋಗುವುದು, ಮುಂದಕ್ಕೆ ಸಾಗುವುದು ಅಂತ ಅರ್ಥ. ಈಗ ನೋಡಿ, ಇದೊಂದು ವಸ್ತು ಉಂಟು, ಇದು ನನಗೆ ಬೇಕು ಅಂತ ಅನ್ನಿಸಿದಾಗ ನಾನು ಕೈ ಚಾಚಿ ಇದು ತಗೊಳ್ತೇನೆ. ಹೀಗೆ ಕೈ ಚಾಚುವುದು ಮುಂದಕ್ಕೆ ಹೋಗುವುದೋ ಹಿಂದಕ್ಕೆ ಬರೋದೋ? ಮುಂದಕ್ಕೆ ಹೋಗೋದು.
ನಮಗೊಂದು ವಸ್ತು ಬೇಕು, ಅಲ್ಲಿದೆ ಅಂತ ಗೊತ್ತಾದ್ರೆ ನಾವು ಮುಂದಕ್ಕೆ ಹೋಗ್ತೇವಲ್ಲ, ಅದು ನಮಗೆ ಅನುಕೂಲ ಅಂತ ಅನಿಸಿದಾಗ ಮುಂದಕ್ಕೆ ಹೋಗ್ತೇವೆ ಅಲ್ವಾ. ಆ ಅನುಕೂಲವಾದದ್ದು ಒಳಗಡೆಗಿದೆ ಅಂತ ಆದಾಗ ನಾವು ಮುಂದಕ್ಕೆ ಹೋಗ್ತೇವ? ಕೂತಲ್ಲೇ ಕೂತ್ಬಿಡ್ತೇವೆ. ಹೌದು ತಾನೆ? ಪ್ರತ್ಯಕ್ ಅಂಚತಿ ಇತಿ ಪ್ರತ್ಯಕ್ ರೂಪ ಅಂತ. ಹಾಗಾಗಿ ಹೊರಮುಖವಾಗಿ ಹೋಗದೆ, ಮಾನಸಿಕವಾಗಿ ದೈಹಿಕವಾಗಿ ಅಲ್ಲ, ಒಳಬಗೆಯಾಗಿ ಹೋಗುವಂತಹದ್ದು ವಿಚಾರಿಸುವುದು ಪ್ರತ್ಯಕ್ ರೂಪ ಅಂತ ಕರೆಸಿಕೊಳ್ಳುತ್ತದೆ. ಇಂದ್ರಿಯಗಳನ್ನು ಹೊರಮುಖವಾಗಿ ಅಂದರೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ವಿಷಯ. ಕಣ್ಣಿಗೆ ರೂಪ, ನಾಲಿಗೆಗೆ ರಸ, ಮೂಗಿಗೆ ಗಂಧ, ಚರ್ಮಕ್ಕೆ ಸ್ಪರ್ಶ, ಹೌದಾನೆ, ಕಿವಿಗೆ ಶಬ್ದ. ಈ ಎಲ್ಲ ಇಂದ್ರಿಯಗಳು ಸಹ ತಮಗೆ ಇಷ್ಟವಾದ ವಿಷಯಗಳತ್ತ ಹೋಗ್ತಾನೇ ಇರ್ತವೆ. ಗಾಢ ನಿದ್ರೆಯಲ್ಲೊಂದು ಹೋಗಲ್ಲ ಅಷ್ಟೇ. ಅವುಗಳನ್ನೆಲ್ಲ ಒಳಮುಖವಾಗಿ ಮಾಡುವ ಪ್ರಕ್ರಿಯೆಯೇ ಏನು ಕೇಳಿದರೆ ಪ್ರತ್ಯಕ್ ಪ್ರಯತ್ನ ಅಂತ ಅರ್ಥ. ಹೀಗೆ ಅಂತ ಪರಾಂಗುಖತ್ವ ಅಂತ ಕರೀತಾರೆ ಅದನ್ನು. ಅಂದರೆ ಇಂದ್ರಿಯಗಳು ಹೊರಮುಖವಾಗಿ ಹೋದರೆ ಬಹಿರ್ಮುಖತ್ವ ಅಥವಾ ಏನು ಪರಾಂಗುಖತ್ವ, ಒಳಮುಖವಾಗಿ ಆದರೆ ಅದರ ಹೆಸರು ಪ್ರತ್ಯಂಗಮುಖತ್ವ ಅಂತ, ಅಥವಾ ಪ್ರತ್ಯಂಗಮುಖತೆ ಅಂತ ಕರೀಬೇಕು. ಅಷ್ಟಾದ ಮೇಲೆ ಒಟ್ಟಾರೆ ಏನು ಕೇಳಿದರೆ, ನಾವು ಹೊರಮುಖವಾಗಿ ಯೋಚಿಸುವುದನ್ನು ಬಿಟ್ಟು ಒಳಮುಖವಾಗಿ ಯೋಚಿಸುವುದನ್ನು, ಅಂದರೆ ಆತ್ಮಚಿಂತನೆಯನ್ನು ಮಾಡುವಂತಹ ಕ್ರಿಯೆ, ಅದು ಪ್ರತ್ಯಗ್ರೂಪದ ಕ್ರಿಯೆ ಅಥವಾ ಪ್ರತ್ಯಂಗಮುಖತ್ವ ಅಂತ. ಯಾಕೆ ಹೀಗಾಗುತ್ತೆ? ಇಂದ್ರಿಯಗಳು ಯಾಕೆ ಹೊರಮುಖವಾಗಿ ಹೋಗುವಷ್ಟು ಸಲೀಸಾಗಿ ಒಳಮುಖವಾಗಿ ಬರೋದಿಲ್ಲ? ಅವು ತರ್ತವ ಇಲ್ಲ. ಎಲ್ಲ ಇಂದ್ರಿಯಗಳು ಇವೆ, ಹೊರಗಿನ ವಸ್ತುವನ್ನು ಪತ್ತೆ ಹಚ್ಚುತ್ತವೆ. ಆದರೆ ಯಾರಿದ್ದಾರು ಒಬ್ಬರು ಇಂದ್ರಿಯ ಒಳಗಡೆ ಏನಿದೆ ಅಂತ ನೋಡ್ತವ. ಹಾಗೇನಾದ್ರು ನೋಡುವಂತಿದ್ರೆ ನಾವು ಡಾಕ್ಟ್ರ್ ಹತ್ರ ಎಕ್ಸ್ರೇನೇ ಬೇಡ ಡಾಕ್ಟ್ರೇ, ನೋಡಿ ನಂಗೆ ಕಾಣ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಡ್ಬೋದಿತ್ತೇನೋ. ಒಬ್ಬರ ಇಂದ್ರಿಯವೂ ಒಳಮುಖವಾಗಿ ನೋಡೋದಿಲ್ಲ. ಯಾಕೆ? ಕಠೋಪನಿಷತ್ತು ಹೇಳುತ್ತೆ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂತ. ಯಮ ಮತ್ತು ನಚಿಕೇತರ ಸಂಭಾಷಣೆಯಲ್ಲಿ ಬರುವಂತಹದ್ದು. ನಚಿಕೇತ ಕೇಳ್ತಾನೆ ಇದೇ ಪ್ರಶ್ನೆ, ಈ ಇಂದ್ರಿಯಗಳಿಗೆ ಅರಿಯುವ ಒಂದು ಶಕ್ತಿ ಉಂಟಲ್ಲ, ಯಾಕೆ ಇವು ಒಳಬಗೆಯಾಗಿ ನೋಡೋದಿಲ್ಲ? ಎಲ್ಲ ಹೊರಬಗೆಯಾಗೇ ನೋಡ್ತವೆ, ಯಾಕೆ ಒಳಬಗೆ ನೋಡೋದಿಲ್ಲ? ಆ 8 ವರ್ಷದ ಹುಡುಗ ನಚಿಕೇತ ಕೇಳಿದ ಪ್ರಶ್ನೆ ನಮಗೆ 80 ವರ್ಷ ಆದರೂ ಸಹ ಇದು ತಲೆಗೆ ಬರೋದಿಲ್ಲ. ಗ್ರಹಚಾರ ಬರುತ್ತಾ? ಅರ್ಥ ಆಗಲಿ ಅಂತ ಒಂದು ಸುಲಭವಾದ ಉದಾಹರಣೆ ಕೊಡ್ತೇನೆ. ಟಾರ್ಚ್ ಇದೆ. ಟಾರ್ಚ್ ಒಳಗಡೆಗೆ ಮೊದಲೆಲ್ಲ ಈ 2 ಸೆಲ್ಲು 1 ಸೆಲ್ಲು ಹಾಕುವಂಥದ್ದೆಲ್ಲ ಟಾರ್ಚ್ಗಳು ಬರೋದು ಅಲ್ವಾ? ಅದಕ್ಕೊಂದು ಬಲ್ಬ್ ಇದೆ. ನೀವು ಆ ಟಾರ್ಚನ್ನು ಆನ್ ಮಾಡಿದರೆ ಆ ಟಾರ್ಚ್ ಏನು ಮಾಡಿದೆ ಕೇಳಿದರೆ ಹೊರಗಡೆ ಇರೋ ಎಲ್ಲ ವಸ್ತುಗಳನ್ನು ಸಹ ತೋರಿಸುತ್ತೆ. ಹೌದು ತಾನೆ? ಆದರೆ ಯಾವುದಾದ್ರೂ ಒಂದು ಟಾರ್ಚು ತನ್ನ ಬೆಳಕನ್ನು ಒಳಮುಖವಾಗಿ ಹಾಯಿಸಿ ತನ್ನ ಒಳಗಡೆಗೆ ಏನಿದೆ ಅಂತ ತೋರಿಸತ್ತಾ? ನಮಗೂ ಈ ಟಾರ್ಚಿಗೂ ಏನು ವ್ಯತ್ಯಾಸ ಇಲ್ಲ. ವಿಚಾರ ಮಾಡಿ, ಹೌದಲ್ವಂತ? ಯಾಕೆ ಅಂತ ನಚಿಕೇತನ ಪ್ರಶ್ನೆಗೆ ಯಮ ಹೇಳ್ತಾನೆ, ಅವನ ಅಧ್ಯಾತ್ಮ ಗುರು. ನೀವು ತಿಳ್ಕೊಂಡಷ್ಟು ಅವನು ಕಠೋರಿ ಅಲ್ಲ. ಪ್ರಪಂಚಕ್ಕೆ ಮೊಟ್ಟ ಮೊದಲು ಈ ದೇಶದ ಬಾಲಕನೊಬ್ಬನಿಗೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶಿಸಿದವನು ಇದ್ದರೆ ಅವನು ಮೃತ್ಯು ದೇವತೆಯಾದಂಥ ಯಮ. ಹಾಗಾಗಿ ಅವನು ಹೇಳ್ತಾನೆ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ. ಸ್ವಯಂಭೂ ಅಂದರೆ ಬ್ರಹ್ಮ, ಚತುರ್ಮುಖ. ನಮ್ಮನ್ನು ಸೃಷ್ಟಿ ಮಾಡಿದವನು ಅವನೇ ತಾನೆ ಈ ದೇಹವನ್ನು. ಹಾಗಾಗಿ ಅವನು ಸೃಷ್ಟಿ ಮಾಡಬೇಕಿದ್ರೆ ಎಲ್ಲ ಈ ದೇಹಗಳಲ್ಲೂ ಸಹ ಈ ಪಂಚ ಜ್ಞಾನೇಂದ್ರಿಯಗಳು ಎಲ್ಲ ಆರ್ಗನ್ಸ್ಗಳನ್ನು ಏನು ಮಾಡಿದಂತೆ ಕೇಳಿದರೆ ಎಲ್ಲವನ್ನು ಹೊರಮುಖವಾಗಿ ಇಟ್ಬಿಟ್ಟಂತೆ. ಒಂದು ಸ್ವಲ್ಪ ವಿಚಾರ ಮಾಡಿ, ಆದರೆ ಒಂದು ಇಂದ್ರಿಯ ನಾವು ಸ್ವಲ್ಪ ಒಳಬಗೆಯಾಗಿ ಒಳಮುಖವಾಗಿ ಇಟ್ಟಿದ್ರೆ ಏನು ಚೆನ್ನಾಗಿರೋದು? ಎಲ್ಲ ಇಂದ್ರಿಯಗಳು ಸಹ ಹೊರಬಗೆಯಾಗಿ. ಪರಾಂಚಿ ಅಂದರೆ ಹೊರಮುಖ ಅಂತ ಅರ್ಥ. ವ್ಯತರಣತ್ ಹಾಗಿಟ್ಟ ಯಾರು? ಸ್ವಯಂಭೂ ಬ್ರಹ್ಮ. ಆದ್ದರಿಂದ ಏನು ಮಾಡ್ತೀವಿ ಎಲ್ಲರೂ ಸಹ ತಸ್ಮಾತ್ ಪರಾಂಗ್ ಪಶ್ಯತಿ. ಪ್ರತಿಯೊಬ್ಬನು ಸಹ
ತನಗಿಂತ ಬೇರೆಯವ್ರು ನೋಡ್ತಾನೆ ಅಷ್ಟೇ ಹೊರತನೂ ಸಹ ತನ್ನನ್ನು ತಾನು ನೋಡಿಕೊಳ್ಳುವುದಿಲ್ಲ. ನೋಡ್ತಾನ? ಇಲ್ಲ. ನ ಅಂತರಾತ್ಮನ್, ತನ್ನ ಒಳಗಡೆ ಇರುವಂತಹ ಚೈತನ್ಯವನ್ನು ನೋಡೋದಿಲ್ಲ, ಗುರುತಿಸಲ್ಲ. ಹಾಗಿದ್ರೆ ನೋಡೋದೇ ಇಲ್ವಾ ಅಂತಂದರೆ ಕಶ್ಚಿತ್ ಧೀರ, ಯಾವನೋ ಒಬ್ಬ ಧೀರ. ಈಗ ತಾನೇ ಬಂತು ನೋಡಿ ಧೀರ. ನಾನು ಹೇಳಿದ್ದೀನಿ, ಅಧ್ಯಾತ್ಮ ವೀರರೇ ನಿಜವಾದ ಧೀರರು, ಅವರೇ ವೀರರು. ಯಾರು ಕೇಳಿದರೆ ತನ್ನ ಇಂದ್ರಿಯಗಳನ್ನೆಲ್ಲ ಹದ್ದುಬಸ್ತಿನಲ್ಲಿ ಇಟ್ಕೊಂಡು, ಅಂದರೆ ಅವು ಹೊರಮುಖವಾಗಿ ಹೋಗುವುದನ್ನು ತಡೆದವನು, ಅವನು ಧೀರ. ಪ್ರತ್ಯಗಾತ್ಮಾನಂ ಬಂತು ನೋಡಿ ಶಬ್ದ, ಪ್ರತ್ಯಕ್, ತನ್ನ ಒಳಗಡೆ ಇರುವಂಥ ಆತ್ಮವಸ್ತುವನ್ನು ಅವನು ನೋಡ್ತಾನೆ. ಹೇಗೆ ನೋಡ್ತಾನೆ ಕೇಳಿದರೆ ಆವೃತ್ತ ಚಕ್ಷು. ನಾವೆಲ್ಲ ಆವೃತ್ತ ಚಕ್ಷುಗಳಲ್ಲ, ನಾವೆಲ್ಲ ಕಣ್ಣನ್ನು ಹೊರಕ್ಕೆ ಬಿಟ್ಟಿದ್ದೇವೆ. ಅವನು ಕಣ್ಣನ್ನು ಏನು ಮಾಡ್ತಾನೆ? ಆವೃತ್ತ ಚಕ್ಷು, ಅಂದರೆ ಈ ಗೋಲವನ್ನೇ ಒಳಮುಖ ತಿರುಸ್ತಾನೆ ಅಂತಲ್ಲ. ಹಾಗಿದ್ರೆ ಕಣ್ಣು ಆವೃತ್ತ ಚಕ್ಷು ಆಗೋದು ಯಾವಾಗ ಕೇಳಿದ್ರೆ ಕಣ್ಣನ್ನು ಮುಚ್ಚಿದಾಗ ಅಲ್ವಾ? ಕಣ್ಣನ್ನು ತೆರೆದ್ರೆ ಪ್ರಪಂಚ ಜ್ಞಾನ, ಕಣ್ಣನ್ನು ಮುಚ್ಚಿದರೆ ಅಧ್ಯಾತ್ಮ ಜ್ಞಾನ. ಅಂದ ಮಾತ್ರಕ್ಕೆ, ಸುಮ್ಮನೆ ಹೀಗೆ ಮುಚ್ಕೊಂಡು ಮಾತ್ರಕ್ಕೆ ಅಧ್ಯಾತ್ಮ ಜ್ಞಾನ ಸಿಗೋಲ್ಲ. ಯಾಕೆ ಕೇಳಿದರೆ ಅದು ನಿನ್ನೆ ಮೊನ್ನೆ ಗಾಂಧಿ ಬಜಾರ್ ನೋಡಿದ್ದನ್ನೇ ಮತ್ತೆ ಮೆಲ್ಕಾಗ್ತಾ ಇರುತ್ತೆ. ಕಣ್ಣು ಮುಚ್ಚಿದ ಮಾತ್ರ ತಕ್ಷಣ ಬಂದಾಯಿತು ಹೇಳಿದ್ದಾರೆ ಅಂತ ಹಾಗಲ್ಲ ಮಾತಿನ ಅರ್ಥ. ಆ ಕಣ್ಣು ಮುಚ್ಚೋದು ಅಂದರೆ ಕಣ್ಣು ಮುಚ್ಚಬೇಕು, ಅದು ಪ್ರಥಮ ಸಾಧನೆ ಅಷ್ಟೇನೆ. ಮನಸ್ಸು ಸಹ ಏನು ಮಾಡಬೇಕು ಕೇಳಿದರೆ ಒಳಮುಖವಾಗಿ ವಿಚಾರ ಮಾಡಬೇಕು. ಯಾಕೆ ಕೇಳಿದರೆ ಬುದ್ಧಿ, ಮನಸ್ಸು, ಎಲ್ಲ ಇಂದ್ರಿಯಗಳು ಸಹ ಆತ್ಮನಿಂದಲೇ ಪ್ರೇರಣೆ ಪಡೆದು ಹೊರಮುಖವಾಗಿ ಹೋಗ್ತಾ ಇರ್ತವೆ. ತಾನು ಯಾರಿಂದ ಪ್ರೇರಣೆಯನ್ನು ಪಡೆದನೋ, ತಾನು ಯಾರಿಂದ ಈ ರೀತಿಯಾಗಿ ಪ್ರಚೋದಿತನಾದೆನೋ ಅವನ ಮೂಲ ಯಾವುದು ಅಂತ ನೋಡೋದಿಲ್ಲ. ಮಾಡ್ತವ ಇಲ್ಲ. ಯಾಕೆ ಕೇಳಿದರೆ ಒಂದು ನದಿ ಯಾವಾಗಲೂ ಕೆಳಮುಖವಾಗಿ ಹರಿಯುತ್ತೆ, ಯಾವುದರ ಮೇಲ್ಮುಖವಾಗಿ ಹರಿಯುತ್ತಾ? ಇಲ್ಲ, ಹರಿಯತ್ತೆ. ಯಾವಾಗ ಕೇಳಿದರೆ ಅದಕ್ಕೊಂದು ದೃಢವಾದ ಅಣೆಕಟ್ಟು ಹಾಕ್ಬಿಡ್ಬೇಕು. ಅಣೆಕಟ್ಟು ಅಂತ ಗೊತ್ತಲ್ವಾ? ಹೌದು ತಾನೆ? ಆವಾಗ ಏನಾಗುತ್ತೆ ಕೇಳಿದರೆ ಅದು ಹರಿಯತ್ತೆ ಬಿಡುತ್ತೆ, ಅಲ್ಲಿಗೆ ನಿಂತು ಬಿಡುತ್ತೆ. ಅದೇ ಆವೃತ್ತ ಚಕ್ಷು. ಹಾಗಾಗಿ ನಮ್ಮ ಈ ಇಂದ್ರಿಯಗಳು ಹೊರಭಾಗವಾಗಿ ಹೋಗಿ ವಿಚಾರಿಸುವುದನ್ನು ತಡೆಯುವಿಕೆಯೇ ಆವೃತ್ತ ಚಕ್ಷುತ್ವ ಅಂತ ಅರ್ಥ. ಹೀಗೆ ಇದಕ್ಕೆ ಕಾರಣ ಏನು ಕೇಳಿದ್ದು, ಇದನ್ನು ಮಾಡಿದವನು ಯಾರು? ಬ್ರಹ್ಮ ಸ್ವಯಂಭೂ. ಹಾಗಾಗಿ ನಾವು ಮಾಡೋ ತಪ್ಪನ್ನು ಅವನಿಗೆ ಅಂಟಿಸ್ಬೇಕು ಅನ್ನೋದು ನನ್ನ ಮಾತಿನ ತಾತ್ಪರ್ಯ ಅಲ್ಲ. ಯಾಕೆ ನಮಗೂ ಕೆಲಸ ಬರುತ್ತೆ, ಹೌದಲ್ಲ? ಯಾವ್ದಾದ್ರು ಒಂದು ಇಂದ್ರಿಯಗಳನ್ನು ಹೀಗೆ ಒಳಬಗೆಯಾಗಿ ಇಟ್ಬಿಟ್ಟಿದ್ರೆ ನಾವೆಲ್ಲ ಇಷ್ಟೊತ್ತಿಗೆ ಏನು ಅಧ್ಯಾತ್ಮ ಸಾಧನೆ ಮಾಡಿ ಯಾರ್ಯಾರು ಇಷ್ಟೊತ್ತಿಗೆ ಮೇಲಕ್ಕೆ ಹೋಗ್ಬಿಡ್ತಿದ್ವಿ ಹೀಗೆ ಅಂತ. ಅದೆಲ್ಲ ಸುಳ್ಳು. ಆದರೆ ಅದರ ಯಥಾರ್ಥವನ್ನು ಮಾತ್ರ ಯಮ ಪ್ರಾಮಾಣಿಕವಾಗಿ ನಚಿಕೇತನಿಗೆ ತಿಳಿಸ್ತಾನೆ. ಅವನು ಇಟ್ಟಿದ್ದಾನಪ್ಪ, ಅದು ಲೋಕದ ವ್ಯವಸ್ಥೆ. ಆದರೆ ನೀನು ಸಾಧಕನಾಗಿ ಒಳಬಗೆಯಲ್ಲಿ ನೋಡ್ತೀಯ ಅಂತ ಆದರೆ ಆವೃತ್ತ ಚಕ್ಷು ಆದರೆ ಆಗ ನಿನಗೆ ನಿನ್ನ ಮೂಲ ಸ್ವರೂಪ ಗೊತ್ತಾಗುತ್ತೆ ಅಂತ ಯಮ ನಚಿಕೇತನ ಹೇಳ್ತಾನೆ. ಆದ್ದರಿಂದ ದೇವಿ ಪ್ರತ್ಯೇಕ ಅವಲೋಕನ ಮಾತ್ರದಿಂದ ಲಭ್ಯ. ಯಾಕೆಂದರೆ ಅವಳು ಚೈತನ್ಯ ರೂಪಿಣಿ ಅಲ್ವಾ? ಹಾಗಾಗಿ ನೀವು ಪ್ರತ್ಯೇಕ ಅವಲೋಕನದಿಂದ ಅವಳನ್ನು ತಿಳಿಯೋದಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಅವಳ ರೂಪ ಪ್ರತ್ಯಗ್ರೂಪ. ಇಷ್ಟಂತೂ ಸತ್ಯ. ದೇವರನ್ನು ಕಾಣುವುದು ಅಥವಾ ನಮ್ಮ ಸ್ವರೂಪವನ್ನು ಅರಿಯುವುದು ಅಂದರೆ ನೀವೆಲ್ಲೋ ಒಂದು ಕಡೆ ಹುಡುಕಿದರೆ ಸಿಗೋದಿಲ್ಲ. ಯಾಕೆಂದರೆ ಅರಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಹೌದು ತಾನೆ? ಯಾಕೆ ಕೇಳಿದರೆ ಎಲ್ಲ ರೂಪವು ತಾನಂತೆ. ಆದ್ದರಿಂದ ನೀವು ಇಲ್ಲಿ ನೋಡಬೇಕೆ ಅಷ್ಟೇ ಹೊರತು ಸಹ ಅಲ್ಲಿ ಅಲ್ಲ ಅಂತ. ಹಾಗಿದ್ರೆ ಅದು ವ್ಯರ್ಥವಾಗಿ ಕೇಳಿದರೆ ಅದನ್ನು ನೋಡಿದಾಗ ಇಲ್ಲಿ ಜಾಗೃತ ಆಗಬೇಕು ಅಷ್ಟೇ. ಅದನ್ನು ನೋಡಿಯೂ ಜಾಗೃತ ಆಗದಾಗಿದ್ದರೆ ನೀವು ಹೋದದ್ದು ನೋಡಿದ್ದು ಎರಡೂ ಸಹ ವ್ಯರ್ಥ. ಎಲ್ಲಿಗೆ? ಗುಡಿಗೆ. ಅಷ್ಟಾದ ಮೇಲೆ ಮತ್ತೆ ಇದಕ್ಕೆ ವೈದ್ಯನಾಥ ದೀಕ್ಷಿತರು ಹೇಳ್ತಾರೆ, ಈ ಒಳಬಗೆಯಲ್ಲೇ ನೋಡಬೇಕು ಅನ್ನೋದಕ್ಕೆ ಅವರು ಸಮರ್ಥನೆ ಕೊಡ್ತಾರೆ. ಅಂತಃಕರಣ ಅಂತ ಒಂದು ಉಂಟು ವೇದಾಂತದ ಭಾಷೆಯಲ್ಲಿ. ನಾವು ವೇದಾಂತದ ಶಬ್ದದ ಹಿನ್ನೆಲೆಯಲ್ಲಿದ್ದರೂ ಕೆಲವು ಜನರು ಹೇಳ್ತೇವೆ, ಅವ್ರಿಗೆ ಸ್ವಲ್ಪನೂ ಅಂತಃಕರಣವೇ ಇಲ್ಲರಿ. ಅಂದರೆ ಇನ್ನೊಬ್ಬರ ಕಷ್ಟಕ್ಕೆ ಮೊರಗದೇ ಇದ್ದಾಗ ಏನಂತ ಕರಿತೇವೆ? ಅವರಿಗೆ ಅಂತಃಕರಣವೇ ಇಲ್ಲ. ಅಂದರೆ ಆ ಅರ್ಥದಲ್ಲಿ ನಾವು ಹೇಳ್ತೇವೆ ಇನ್ನೊಬ್ಬರ ದುಃಖಕ್ಕೆ ಮೊರಗೋಕೆ ಮಾತ್ರ ಅಂತಃಕರಣ ಇರುವಿಕೆ ಅಂತ. ಆದರೆ ಹಾಗಲ್ಲ,
ಅಂತಃಕರಣ ಅಂದರೆ ಮನಸ್ಸು ಮತ್ತು ಬುದ್ಧಿಗಳ ಸಂಗಮವಾದಂಥದ್ದು, ಅದೇ ಅರಿವಿನ ಕೇಂದ್ರ. ಈ ಅಂತಃಕರಣದ ವೃತ್ತಿ ಅಂದರೆ ನಮ್ಮ ಒಂದೊಂದೇ ಆಲೋಚನೆಯ ಅಲೆಗಳು. ಇದನ್ನು ಏನಂತ ಕರೀತೇವೆ ಶಾಸ್ತ್ರ? ವೃತ್ತಿ ಅಂತ ಕರೀತೆ. ನೋಡಿ, ನಾವು ಹೀಗೆ ಕೂದಿರ್ತೇವೆ, ಒಂದಾದ್ಮೇಲೆ ಒಂದು ಆಲೋಚನೆ ಬರ್ತಾನೆ ಇರುತ್ತೆ. ಎಲ್ಲಿಂದ ಬರುತ್ತೆ ಅದು? ಕೈಯಿಂದ ಬರುತ್ತಾ? ಕಾಲಿಂದ ಬರುತ್ತಾ? ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ. ಹೌದು ತಾನೆ? ಮತ್ತು ಕೆಲವು ಬಹಳ ದೃಢವಾಗಿರುತ್ತವೆ, ಮತ್ತು ಕೆಲವು ಸಹ ಏನಾಗುತ್ತೆ, ತುಂಬ ಚಂಚಲವಾಗಿರ್ತವೆ. ಮನಸ್ಸು ಇಂದ ಬಂದಂತಹದ್ದು ಚಂಚಲವಾಗಿರುತ್ತೆ, ಬುದ್ಧಿಯಿಂದ ಬಂದದ್ದೇನಾಗಿರುತ್ತೆ, ದೃಢವಾಗಿರುತ್ತೆ. ಹಾಗಾಗಿ ಈ ಯೋಚನಾ ತರಂಗಗಳು, ವೇವ್ಸ್ಗಳಿದ್ದಾವಲ್ಲ, ಅವುಗಳನ್ನೇ ವೃತ್ತಿ ಅಂತ ಶಾಸ್ತ್ರ ಕರೆಯುತ್ತೆ. ಇದು ಬರೋದಕ್ಕೆ ಕಾರಣ ಅಂತಃಕರಣ. ಹೇಗೆಂದರೆ ಗಂಗಾ ಮೂಲದಿಂದ ನಿರಂತರ ನೀರು ಹರಿತಾನೇ ಇರುತ್ತೆ, ಖರ್ಚೇ ಆಗೋದಿಲ್ಲ ಅದು. ಹಾಗೆ ಈ ಯೋಚನಾ ತರಂಗಗಳು ಅಂತಃಕರಣದಿಂದ ಹುಟ್ಟಿ ಬರ್ತಾ ಇರ್ತವೆ. ಈ ತರಂಗಗಳು ಒಂದು ವೃತ್ತಿಗಳು ಆತ್ಮೋನ್ಮುಖವಾಗುವ ಆದಾಗ, ಅಂದರೆ ಒಳಬಗೆಯಾಗಿ ಹರಿಲಿಕ್ಕೆ ಶುರು ಮಾಡಿದಾಗ ಅದಕ್ಕೆ ಪ್ರತ್ಯಂಗಮುಖತ್ವ ಅಂತ ಹೆಸರು. ಇದನ್ನೇ ಅಂತರ್ಮುಖತೆ ಅಂತನೂ ಸಹ ಶಾಸ್ತ್ರ ಕರೆಯುತ್ತೆ. ಯಾಕೆ ಕೇಳಿದರೆ, ಈ ಅಂತಃಕರಣ ಎನ್ನುವಂಥದ್ದು ಬಹಳ ಅದ್ಭುತವಾದ ಒಂದು ಇನ್ಸ್ಟ್ರೂಮೆಂಟ್. ಪ್ರಾಯಶಃ ಈ ಪ್ರಪಂಚದ ಯಾವ ಪ್ರಾಣಿಗಳಲ್ಲೂ ಇಷ್ಟೊಂದು ಉತ್ಕೃಷ್ಟವಾದಂಥ ಒಂದು ಇನ್ಸ್ಟ್ರೂಮೆಂಟನ್ನು ಭಗವಂತ ಕೊಟ್ಟಿಲ್ಲ. ಮನುಷ್ಯ ದೇಹದಲ್ಲಿ ಮಾತ್ರ ಇಂಥ ಉತ್ಕೃಷ್ಟವಾದ ಒಂದು ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾನೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ಅಥವಾ ಆತ್ಮ ಸಾಕ್ಷಾತ್ಕಾರಕ್ಕೆ ಅದೇ ಮೂಲ ಕಾರಣ. ಯಾಕೆ ಕೇಳಿದರೆ, ಅದಕ್ಕೆ ಮಾತ್ರ ಆತ್ಮವಸ್ತುವನ್ನು ಹಿಡಿದು ಅನುಭವಿಸುವಂಥ ಶಕ್ತಿ ಉಂಟು ಮನುಷ್ಯನ ಅಂತಃಕರಣಕ್ಕೆ, ಬೇರೆ ಯಾರಿಗೂ ಸಹ ಇಲ್ಲ. ಹಾಗೆ ಅಂತ ಎಲ್ಲದರಲ್ಲೂ ಸಹ ಅದು ಇದ್ದೇ ಇರ್ತದೆ. ಆ ಚೈತನ್ಯ ಅದರೊಳಗೆ ಪ್ರತಿಫಲನವಾದಾಗ ಏನಾಗುತ್ತೆ ಕೇಳಿದರೆ ಆತ್ಮ ಸಾಕ್ಷಾತ್ಕಾರ. ಹೇಗೆ ಕೇಳಿದರೆ, ಅದೊಂದು ಶುದ್ಧವಾದ ಕನ್ನಡಿ. ಶುದ್ಧವಾದ ಕನ್ನಡಿಯಲ್ಲಿ ಸೂರ್ಯನ ಬಿಂಬ ಬಿದ್ದಾಗ ಪ್ರತಿಬಿಂಬ ಕಾಣುತ್ತಲ್ವ, ಹಾಗೆ ಅಂತ ವೇದಾಂತ ಉತ್ತರ ಹೇಳುತ್ತೆ. ಹೀಗೆ ದೇವಿ ಚೈತನ್ಯ ಸ್ವರೂಪಿಣಿ ಆದ್ದರಿಂದ, ಅವಳು ಒಳಗೆ ಇರುವುದರಿಂದ ಅವಳು ಪ್ರತ್ಯಕ್ ರೂಪಿಣಿ ಅಥವಾ ಅಂತಃಕರಣ ಉಪಹಿತವಾದಂತಹ ಚೈತನ್ಯ ರೂಪಳೇ ಆದದ್ರಿಂದ ಅವಳ ಹೆಸರು ಪ್ರತ್ಯಗ್ರೂಪ ಅಂತ. ಒಳಬಗೆಯಲ್ಲಿ ಆಕೆಯ ರೂಪವನ್ನು ನಾವು ನೋಡಬೇಕು ಎನ್ನುವಂಥದ್ದು. ಮತ್ತು ಮುಂದಿನ ನಾಮ ಪರಾಕಾಶ ಅಂತ. ಪರಾಕಾಶ ಅಂದರೆ ಅದರ ಶಬ್ದಶಾರ್ಥ ಪರಾಕಾಶಗಳು ಅಂತ ಅಷ್ಟೇ ಅರ್ಥ. ಹಾಗಂದ್ರೆ ಏನು? ಪರಾಕಾಶಗಳು ಅಂದರೆ ಏನು ಅಂದರೆ, ಪರಃ ಉತ್ಕೃಷ್ಟ ಅಸೌ ಆಕಾಶಶ್ಚ ಪರಾಕಾಶ ಅಂತ ಪರಾಕಾಶ ಶಬ್ದದ ವಿವರಣೆ. ಅಂದರೆ ಉತ್ಕೃಷ್ಟವಾದಂಥ ಆಕಾಶವೇ ಪರಾಕಾಶ. ಪರ ಅಂದರೆ ಉತ್ಕೃಷ್ಟ ಅಂತ ಅರ್ಥ. ಹೀಗೆ ಹೇಳಿದ್ರಿಂದ ನಮಗೊಂದು ಅರ್ಥ ಗೊತ್ತಾಗತ್ತೆ, ಇದು ಉತ್ಕೃಷ್ಟವಾದ ಆಕಾಶ. ಲೋಕದಲ್ಲಿರುವಂಥದ್ದು ಅದು ಭೂತಾಕಾಶ. ಭೂತಾಕಾಶ ಅಂದರೆ ಈ ದೆವ್ವಭೂತ ಆ ಅರ್ಥದ್ದಲ್ಲ. ಪಂಚಭೂತಗಳಲ್ಲಿ ಮೊದಲ ಭೂತ ಯಾವುದು? ಆಕಾಶ. ಅದು ಪೃಥ್ವಿ ಉಲ್ಟಾ ಹೋದರೆ ಪೃಥ್ವಿ ಅಪ್ ತೇಜೋ ವಾಯು ಆಕಾಶ. ಸೃಷ್ಟಿಕ್ರಮದಲ್ಲಿದ್ದರೆ ಆಕಾಶ ಮತ್ತು ಪುನಃ ವಾಯು, ಅದಾದಮೇಲೆ ಹೀಗೆ ಕ್ರಮವಾಗಿ ಕೊನೆಯಲ್ಲಿ ಪೃಥ್ವಿ ಹೀಗೆ ಅಂತ. ಮೊದಲ ಪಂಚಭೂತಗಳಲ್ಲಿ ಮೊದಲ ಭೂತ ಆಕಾಶವಾದ್ರಿಂದಲೇ ಅದನ್ನು ಏನಂತ ಕರೀತಾರೆ? ಭೂತಾಕಾಶ ಅಂತ ಕರೀತಾರೆ. ಅದು ಭೂತಾಕಾಶ. ಈ ಭೂತಾಕಾಶ ಒಂದು ಸಣ್ಣ ಬಕೆಟಲ್ಲೂ ಸಹ ಇರ್ತದೆ, ಈ ಹಾಲಲ್ಲೂ ಇದೆ, ಆಚೆನೂ ಇದೆ ಅಲ್ವಾ? ಶಾಸ್ತ್ರ ಇದನ್ನು ತಮಾಷೆ ಹೇಳುತ್ತೆ, ಒಂದು ಘಟಾಕಾಶ, ಇನ್ನೊಂದು ಮಠಾಕಾಶ ಅಂತ. ಪ್ರಾಸಕ್ಕೋಸ್ಕರಗಳೋದೀಗ ಘಟಾಕಾಶ ಅಂದರೆ ಸಣ್ಣದಾದಂಥ ಮಡಕೆಯ ಒಳಗಡೆ ಇರುವಂಥ ಸ್ಪೇಸ್, ಮಠಾಕಾಶ ಅಂದರೆ ದೊಡ್ಡದು ಅಂತ ಅರ್ಥ. ಇನ್ನೂ ಆಚೆ ಹೋಗ್ಬೇಕಂದ್ರೆ ಅದು ಭೂತಾಕಾಶ ಅಷ್ಟೇ ಅಂತ. ಅದು ಇದು ಘಟಾಕಾಶವೂ ಅಲ್ಲ, ಮತ್ತು ಮಠಾಕಾಶವೂ ಅಲ್ಲ, ಮತ್ತು ಭೂತಾಕಾಶವೂ ಅಲ್ಲ. ಯಾವುದಿದು? ಪರಾಕಾಶ ಅಂತ. ಪರಾಕಾಶ. ಈ ಪರಾಕಾಶ ಅನ್ನುವಂಥದ್ದನ್ನು ಶ್ರುತಿಗಳು ಪರಬ್ರಹ್ಮವನ್ನೇ ಪರಾಕಾಶ ಅಂತ ಕರೆದಿವೆ. ಅಥವಾ ಪರಾಕಾಶ ಅಂದ್ರೇ
ಪರಬ್ರಹ್ಮ ಅಂತ ಅರ್ಥ. ಹೇಗೆ ಹೇಳ್ತೀರಿ ಅಂದರೆ, ಉಪನಿಷತ್ತು ಹೇಳುತ್ತೆ ಇದನ್ನು, ಛಾಂದೋಗ್ಯ ಉಪನಿಷತ್ತು. ಆಕಾಶ ಇತಿ ಹೋವಾಚ ಅಂತ ಶುರು ಮಂತ್ರ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ ಆಕಾಶಂ ಪ್ರತಿ ಅಸ್ತಂಯಂತಿ ಆಕಾಶೋ ಹ್ಯೇವೈಭ್ಯ ಜಾಯಾನಾಕಾಶ ಪರಾಯಣಂ ಅಂತ ಆ ಮಂತ್ರ ಹೀಗೆ ಹೋಗ್ತಾ ಇರುತ್ತೆ. ಅದನ್ನು ಶ್ರವಣ ಮಾಡೋದೇ ಒಂಥರ ಖುಷಿ ಅಂತ. ಯಾಕೆಂದರೆ ಶುದ್ಧ ಆತ್ಮವಿಚಾರವನ್ನೇ ಹೇಳುವಂಥ ಮಂತ್ರಗಳು ಇವೆಲ್ಲ. ಸರ್ವಾಣಿ ಹವಾ ಇಮಾನಿ ಭೂತಾನಿ ಆಕಾಶಾದೇವ ಸಮುತ್ಪದ್ಯಂತೆ. ಎಲ್ಲ ಈ ಜೀವಿಗಳು, ಈ ಭೂತಗಳು ಆಕಾಶದಿಂದಲೇ ಹುಟ್ಟುತ್ತವೆ ಅಂತ. ಈ ಆಕಾಶದಿಂದ ಯಾವುದಾದ್ರು ಹುಟ್ಟತ್ತಾ? ಹೊರಗಡೆ ಇರುವಂಥ ಭೂತಾಕಾಶದಿಂದ ಯಾವುದಾದ್ರೂ ಹುಟ್ಟತ್ತಾ? ಹುಟ್ಟೋದಿಲ್ಲ. ಹಾಗಿದ್ರೆ ಉಪನಿಷತ್ತು ಹೀಗೆ ಹೇಳುತ್ತೆ ಅಂತ ಆದರೆ, ಈ ಆಕಾಶದಿಂದ ಯಾವುದು ಹುಟ್ಟೋದಿಲ್ಲ ಅಂತ ಆದಮೇಲೆ ಅದು ಯಾವುದೋ ಒಂದು ಬೇರೆ ಆಕಾಶ ಇರಬೇಕು, ಒಂದು ಸಂಶಯ. ಮತ್ತೆ ಆಕಾಶಾದೇವ ಸಮುತ್ಪದ್ಯಂತೆ, ಕೊನೆಗೆ ಆಕಾಶಂ ಪ್ರತಿ ಅಸ್ತಂಯಂತಿ, ಕೊನೆಗೆ ಇವೆಲ್ಲವೂ ಸಹ ಏನಾಗ್ತವೆ? ಆಕಾಶದಲ್ಲೇ ಲಯವಾಗ್ತವೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳುತ್ತೆ, ಈ ಆಕಾಶ ಹೊರಗಿನ ಭೂತಾಕಾಶಕ್ಕಿಂತಲೂ ದೊಡ್ಡದು, ಜಾಯಾನ ಆಕಾಶ. ಯಾಕೆ ಕೇಳಿದರೆ, ಈ ಆಕಾಶ ಹುಟ್ಟಿದ್ದೇ ಆಕಾಶದಿಂದ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂಥ ಪರಾಕಾಶ ಎನ್ನುವಂಥದ್ದು ಸಾಕ್ಷಾತ್ ಪರಬ್ರಹ್ಮ ವಸ್ತುವಿನ ಇನ್ನೊಂದು ಹೆಸರು. ಇದನ್ನು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಏನಂತ ಕೇಳಿದರೆ, ಆಕಾಶಸ್ಥಲಿಂಗಾತ್ ಅಂತ ಒಂದು ಸೂತ್ರ. ಅಲ್ಲಿ ಆಕಾಶ ಎನ್ನುವಂಥ ಪದ ಪರಬ್ರಹ್ಮವಾಚಕ ಎನ್ನುವುದನ್ನು ನಿರ್ಣಯಾತ್ಮಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರ ಹೀಗೆ ಹೇಳುತ್ತೆ. ಬರೀ ಈ ವೇದಾಂತ ಗ್ರಂಥಗಳು ಮಾತ್ರ ಹೇಳ್ತವೋ, ಬೇರೆ ಗ್ರಂಥವು ಹೇಳುತ್ತೋ ಅಂತಂದರೆ, ಕೂರ್ಮ ಪುರಾಣವೂ ಈ ಮಾತನ್ನು ಹೇಳುತ್ತೆ. ಸ್ವಾರಸ್ಯ ಅಂದರೆ ಪುರಾಣದಿಂದ ಹಿಡಿದು ವೇದಾಂತದ ಉತ್ಕೃಷ್ಟ ಗ್ರಂಥವಾದ ಬ್ರಹ್ಮಸೂತ್ರದವರೆಗೂ ಸಹ ಪರಾಕಾಶವನ್ನು ಪರಬ್ರಹ್ಮ ವಸ್ತು ಅಂತಲೇ ಕರೆದಿದ್ದಾವೆ. ನೋಡಿ, ಯಸ್ಯ ಸಾ ಪರಮಾದೇವಿ ಶಕ್ತಿ ಆಕಾಶ ಸಂಸ್ಥಿತ. ಆ ಜಗನ್ಮಾತೆ ಆಕಾಶ ಸಂಸ್ಥಿತ ಅಂದರೆ ಪರಬ್ರಹ್ಮ ವಸ್ತುವನ್ನೇ ಆಶ್ರಯವನ್ನಾಗಿ ಪಡೆದುಕೊಂಡಿದ್ದಾಳೆ ಅನ್ನೋದನ್ನು ಆಕಾಶ ಸಂಸ್ಥಿತ ಅಂತ ಕೂರ್ಮ ಪುರಾಣ ಹೇಳುತ್ತೆ. ನಿನ್ನೆ ದಿವಸ ನಾನು ಹೇಳಿದ್ದೆ, ಮೇರು ನಿಲಯ ಅಂತ ಹೇಳಬೇಕಿದ್ರೆ, ಮೇರು ಅಂದರೆ ಪರಬ್ರಹ್ಮ ವಸ್ತು, ಆ ಪರಬ್ರಹ್ಮ ವಸ್ತುವನ್ನೇ ತನ್ನ ಆಶ್ರಯದ ತಾಣವನ್ನಾಗಿ ಮಾಡಿಕೊಂಡವಳು ಅಂತ. ಹಾಗೆ ಇಲ್ಲೂ ಸಹ ಆಕಾಶ ಶಬ್ದದಿಂದ ಆಕಾಶ ಸಂಸ್ಥಿತ ಅಂದರೆ ಪರಬ್ರಹ್ಮ ಸಂಸ್ಥಿತ, ಪರಬ್ರಹ್ಮಣಿ ಸಂಸ್ಥಿತ ಅಂತ ಅರ್ಥ. ಹಾಗಾಗಿ ಆಕಾಶ ಶಬ್ದದಿಂದ ಇಲ್ಲಿ ಹೇಳಿದ್ದು ಅದು ಪರಬ್ರಹ್ಮ ವಸ್ತುವನ್ನೇ. ಹಾಗಾಗಿ ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿಯೇ ಆದ್ದರಿಂದ ಅವಳು ಎಂಥವಳು ಅಂದರೆ ಪರಾಕಾಶ, ಅಂದರೆ ಪರಾಕಾಶ ಸ್ವರೂಪಳು ಅಂತ ಅರ್ಥ. ಮತ್ತು ಈ ಪರಾಕಾಶ ಅನ್ನೋದಕ್ಕೆ ವೈದ್ಯನಾಥ ದೀಕ್ಷಿತರು ಇನ್ನೊಂದು ವಿನೂತನವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆ ಕೇಳಿ ಆದಮೇಲೆ ನಮಗೆ ಈ ಭೂತಾಕಾಶ ಅಲ್ಲ ಇಲ್ಲಿ ಹೇಳ್ತಾ ಇರುವಂತಹದ್ದು ಅನ್ನೋದು ಇನ್ನೂ ಹೆಚ್ಚು ನಿಚ್ಚಳ ಆಗಿಬಿಡುತ್ತೆ. ಅವರು ಒಂದು ವಿವರಣೆ ಕೊಡ್ತಾರೆ ನೋಡಿ. ಪರಾಕಾಶ ಅನ್ನೋದಕ್ಕೆ ಒಂದು ವಿವರಣೆ, ಪರಂ ಅಕಂ ಪಾಪಂ ದುಃಖಂಚ ಅಶ್ನಾತಿ ಇತಿ ಪರಾಕಾಶ ಅಂತ ಅದರ ವಿವರಣೆ. ಹಂಗಂದ್ರೆ ಏನು ಅಂದರೆ, ಅಕಂ ಅಂದರೆ ಪಾಪ ಮತ್ತು ದುಃಖ, ಪಾಪದಿಂದಲೇ ದುಃಖ ಅಲ್ವಾ? ಈ ಪಾಪವನ್ನು ಮತ್ತು ದುಃಖವನ್ನು, ಪರಂ ಅಂದರೆ ಪಾಪ, ದುಃಖ, ಅದನ್ನು ಅಶ್ನಾತೀತಿ ಪರಾಕಾಶ. ಯಾವುದು ಪಾಪವನ್ನು ದುಃಖವನ್ನು ತಿಂದು ತೇಗಿಬಿಡುತ್ತೋ ಅದು ಪರಾಕಾಶ. ಎಲ್ಲ ಕೊಳೆಯು ನಿವಾರಣೆ ಆಗುವುದು ಯಾವುದನ್ನು ಕಂಡ ಮೇಲೆ? ಪರಬ್ರಹ್ಮ ವಸ್ತುವನ್ನು ಕಂಡಾಗ. ಆದ್ದರಿಂದ ಎಲ್ಲ ದುಃಖವೂ ಸಹ ನೀಗುವುದು ಯಾವಾಗ ಕೇಳಿದರೆ ಆತ್ಮಜ್ಞಾನವಾದಾಗ, ಬ್ರಹ್ಮ ಸಾಕ್ಷಾತ್ಕಾರವಾದಾಗ. ಅಲ್ಲಿಗೆ ಪರಾಕಾಶ ಎನ್ನುವಂಥದ್ದು ಏನು ಹೇಳುತ್ತೆ ಕೇಳಿದರೆ, ಬ್ರಹ್ಮ ವಸ್ತು
ಅಂತಲೇ ನೇರವಾಗಿ ಹೇಳುತ್ತೆ. ಆ ಬ್ರಹ್ಮಸ್ವರೂಪಿಣಿ ಆದ್ದರಿಂದ ಜಗನ್ಮಾತೆ ಪರಾಕಾಶ ಅಂತ ಅರ್ಥ. ಅಥವಾ ಇನ್ನೂ ಒಂದು ಅರ್ಥ ಹೇಳ್ತಾರೆ ಅವರು, ಪರಾಕಾಶ ಅಂದರೆ ಆ ಅಭಿವ್ಯಕ್ತಿಯಾದ ಸ್ಥಾನ ಅಂದರೆ ಅಂತಃಕರಣ ಅಂತ ಅರ್ಥ. ಜಗನ್ಮಾತೆ ಪರಬ್ರಹ್ಮ ವಸ್ತುವಿನ ಸಾಕ್ಷಾತ್ಕಾರಕ್ಕೆ ಉಪಕರಿಸುವವಳಾದ್ದರಿಂದ ಅವಳ ಹೆಸರು ಪರಾಕಾಶ ಅಂತ. ಪ್ರಾಯಶಃ ಈ ಸರಣಿಯಲ್ಲೂ ಹೇಳಿದ್ದೆ ನಾನು, ಹಿಂದೂ ತುಂಬ ಸಲ ಹೇಳಿದ್ದೇನೆ. ಜಗನ್ಮಾತೆಯ ಆರಾಧನೆಯಿಂದ ಅದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲವಾಗುತ್ತೆ ಎನ್ನುವಂಥದ್ದು. ಹಾಗಾಗಿ ಅದ್ವೈತ ಪರಂಪರೆಯಲ್ಲಿ ಎಲ್ಲ ಮಠಾಧೀಶರು ಸಹ ಜಗನ್ಮಾತೆಯನ್ನು ಹೆಚ್ಚಾಗಿ ಆರಾಧಿಸ್ತಾರೆ. ಯಾಕೆಂದರೆ ಆ ಉದ್ದೇಶಕ್ಕೆ ಅವಳು ಸಹಕರಿಸ್ತಾಳೆ ಅಂತ. ಲಲಿತಾ ಸಹಸ್ರನಾಮ ಇಲ್ಲಿ ಹೇಳುತ್ತೆ, ಏನು ಕೇಳಿದರೆ ಅದು ಪರಬ್ರಹ್ಮ ವಸ್ತುವಿನ ಅಭಿವ್ಯಕ್ತಿಗೆ ಆಧಾರವಾದವಳು ಯಾವಳೋ ಅವಳು ಪರಾಕಾಶ. ಆ ಸಾಕ್ಷಾತ್ಕಾರಕ್ಕೆ ಉಪಕರಿಸುವವಳು ಯಾರು? ಜಗನ್ಮಾತೆ. ಆದ್ದರಿಂದ ಅವಳು ಪರಾಕಾಶ ಸ್ವರೂಪಳು ಅನ್ನೋದನ್ನು ಸ್ವಚ್ಛಂದ ಸಂಗ್ರಹ ಎನ್ನುವಂತಹ ಗ್ರಂಥ ಹೇಳುತ್ತೆ. ಇನ್ನೂ ಮುಂದುವರೆದು ಹೇಳುತ್ತೆ, ಆ ಪರಾಕಾಶವನ್ನು ನಾವು ಇಲ್ಲಿ ಎಲ್ಲಿ ನೋಡಬೇಕು ಅಂತಂದರೆ, ಯೋಗಶಾಸ್ತ್ರದ ವಿಚಾರ ಇದು. ಈ ದೇಹದಲ್ಲಿ ನಾವು ಅದನ್ನು ಎಲ್ಲಿ ಕಂಡುಕೊಳ್ಬೇಕು ಅಂತಂದರೆ, ಲಲಾಟ ಊರ್ಧ್ವಂ. ಲಲಾಟ ಅಂದರೆ ಹಣೆ, ಇದಕ್ಕಿಂತ ಮೇಲಕ್ಕೆ ಹೋಗಿ ಕಪಾಲೋರ್ಧ್ವ ಅವಸಾನಕಂ. ಕಪಾಲ ಅಂದರೆ ಈ ಎರಡು ಸ್ಕಲ್ ಅಂತ ಹೇಳ್ತೇವಲ್ಲ, ಅದು ಹೇಗಿರುತ್ತೆ ಕೇಳಿದರೆ ಈ ಚಿಪ್ಪು ಕರೆಕ್ಟಾಗಿರುತ್ತಲ್ಲ, ಎರಡು ಚಿಪ್ಪನ್ನು ಹೀಗೆ ಸೇರಿಸಿದಾಗ ಹೇಗಿರುತ್ತೋ ಹಾಗೆ ಇಲ್ಲಿ ಸೇರುತ್ತೆ. ಆ ಸೇರಿದ ಮೇಲೆ ಒಂದು ಸಣ್ಣ ಜಾಗ ಖಾಲಿ ಇರುತ್ತೆ, ಅದೇ ನಿನ್ನೆ ಹೇಳಿದಂತಹ ಸುಷುಮ್ನ. ಹೌದು ತಾನೇ? ನೋಡಿ ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಕೇಳಿದರೆ, ಕಪಾಲೋರ್ಧ್ವಂ ಮತ್ತು ದ್ವಂಗುಲೋರ್ಧ್ವಂ. ಇದು ಕಪಾಲ, ಇಲ್ಲಿಂದ ದ್ವಂಗುಲ 2 ಅಂಗುಲದಷ್ಟು ಮೇಲಕ್ಕಿದೆ ಅಂತ ಸರಿಯಾಗಿ ನೆತ್ತಿ ನೇರಕ್ಕೆ ಬರುತ್ತೆ ಈ ಲೆಕ್ಕವನ್ನು ಹಾಕ್ಕೊಂಡು ಹೋದರೆ. ದ್ವಂಗುಲ, ಅಂಗುಲ ಅಂದರೆ ಈ ಬೆರಳಲ್ಲ, ಈ ಗಂಟಿನಲ್ಲಿ ರೇಖೆ ಇದೆಯಲ್ಲ, ಇದು ಎಷ್ಟು ಉದ್ದವೋ ಅಷ್ಟು ಉದ್ದ ಅಂತ ಅರ್ಥ. ಇದು ಇಲ್ಲಿಂದ ಎಷ್ಟಾಗ್ಬೋದು ಹಬ್ಬ ಅಂದರೆ 1 ಇಂಚ್ ಆಗ್ಬೋದು. 2 ದ್ವಂಗುಲ ಅಂದರೆ 2 ಇಂಚು ಅಂತ ಸ್ಥೂಲವಾಗಿ ಅರ್ಥ ಇಟ್ಕೊಳ್ಳಿ. ಕಪಾಲ ಊರ್ಧ್ವಂ, ಅಲ್ಲಿಂದ ಮುಂದಕ್ಕೆ 2 ಅಂಗುಲ ಸ್ಥಾನವೇ ಪರಾಕಾಶದ ಸ್ಥಾನ. ಅಂದರೆ ಜಗನ್ಮಾತೆ ಸಾಕ್ಷಾತ್ಕಾರ ಆಗುವಂಥದ್ದು. ಇದನ್ನೇ ನಾವು ಸಹಸ್ರಾರ ಚಕ್ರದ ಆ ಮಧ್ಯದ ಮೊಗ್ಗು ಅಂತ ತಂತ್ರಶಾಸ್ತ್ರ ಹೇಳುತ್ತೆ. ಯೋಗಶಾಸ್ತ್ರ ಹೀಗೆ ಹೇಳುತ್ತೆ, ಸುಷುಮ್ನಾ ನಾಡಿ ಅಂತ ಮತ್ ಪುನಃ ಯೋಗಶಾಸ್ತ್ರ ಹೇಳುತ್ತೆ. ಹೀಗೆ ದ್ವಂಗುಲೋರ್ಧಂ ಶಿರೋದೇಶಾತ್ ಪರಂ ವ್ಯೋಮ. ಅದೇ ವ್ಯೋಮ ಅಂದರೆ ಆಕಾಶ, ಪರಂ ವ್ಯೋಮ ಅಂದರೆ ಅತ್ಯಂತ ದೊಡ್ಡದಾದಂಥ ಆಕಾಶ. ಪರಬ್ರಹ್ಮ ವಸ್ತುವಿನ ಅಥವಾ ಪರಬ್ರಹ್ಮ ಸ್ವರೂಪಿಣಿಯಾದಂಥ ಜಗನ್ಮಾತೆಯ ಸಾಕ್ಷಾತ್ಕಾರದ ಸ್ಥಳ. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಪರಾಕಾಶ ಅಂತ ವಿವರಣೆ. ಏನಿದ್ರೂ ಸಹ ಇವೆಲ್ಲ ಯೋಗಶಾಸ್ತ್ರ ಮತ್ತು ತಂತ್ರಶಾಸ್ತ್ರದ ಹಿನ್ನೆಲೆಯಲ್ಲಿ ಬಂದಂಥ ನಾಮಗಳು. ಹೇಳಲಿಕ್ಕೆ ನನಗೆ ಎಷ್ಟು ಅರ್ಹತೆ ಇದೆ ಅಂತ ಇದನ್ನೆಲ್ಲ ಓದುವಾಗ ಆವಾಗ ನಾನು ಪ್ರಶ್ನೆ ಮಾಡ್ಕೊಳ್ತೇನೆ. ಯಾಕೆ ಕೇಳಿದರೆ ಇವೆಲ್ಲವೂ ಸಹ ಅನುಭವಿಸಿದವರು ಹೇಳಬೇಕು. ಅನುಭವಿಸದೇ ಇರುವವರು ಹೇಳಿದರೆ ಈ ಎಲ್ಲ ನಾಮಗಳಿಗೆ ಎಷ್ಟು ನ್ಯಾಯವನ್ನು ಒದಗಿಸೋದಾಗತ್ತೆ ಅನ್ನುವಂಥದ್ದು ಸದಾ ಕಾಡ್ತಾ ಇರುತ್ತೆ. ಆದರೆ ಒಂದು ಮಾತು ಏನು ಕೇಳಿದರೆ, ತೊದಲ ನುಡಿಯನ್ನು ಅಮ್ಮ ಕೇಳ್ತಾಳೆ ಅಲ್ವಾ. ಹಾಗಾಗಿ ಆ ಸಮಾಧಾನದ ಹಿನ್ನೆಲೆಯಲ್ಲಿ ಅದು ಅರ್ಥ ಆಗಲಿಲ್ಲ ಅಂತ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆದರೂ ಸಹ, ಕುಪುತ್ರೋ ಜಾಯೇತ ಕ್ವಚಿತೇತಿ ಕುಮಾತಾನ ಭವತಿ. ಹುಟ್ಟಬಹುದಲ್ಲ ಕೆಟ್ಟ ಮಗುವು, ದಡ್ಡ ಮಗುವು, ಆದರೆ ಹುಟ್ಟೀತೆ ಕೆಟ್ಟ ತಾಯಿ ಎನ್ನುವಂಥ ಅರ್ಥವನ್ನು ಮನಸ್ಸಲ್ಲಿ ಪದೇ 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 ತಂದುಕೊಂಡು ನಾನು ಎಷ್ಟೋ ಸಲ ನೀನು ಇದನ್ನು ಹೇಳಿದರೆ ಹೇಳಬಲ್ಲೆ ಎನ್ನುವಂಥ ಹಿನ್ನೆಲೆಯಲ್ಲಿಯೇ ಅವಳನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂಥ ಈ ಮತ್ತೆ ಮತ್ತೆ ವಿಚಾರ ಮಾಡಬೇಕಾದಂಥ ಈ ಎಲ್ಲ ನಾಮಗಳಲ್ಲಿ ಈ ನಾಮವೂ ಸಹ
ಒಂದು. ಹಾಗಾಗಿ ಒಂದೆರಡು ವಿಚಾರ ಅಲ್ಲ, ಇಷ್ಟೆಲ್ಲ ಮೇಳೈಸಿ ಹೇಳುವಾಗ ಒಂದೊಂದು ವಿಚಾರ ಅಧ್ಯಯನ ಮಾಡಲಿಕ್ಕೆ ಜೀವನ ನಾವು ಸವಿಸ್ಬೇಕಾಗತ್ತೆ. ಯೋಗಶಾಸ್ತ್ರಕ್ಕೆ ಹೋದರೆ ತಂತ್ರಶಾಸ್ತ್ರ ಬಿಟ್ಟೋಗ್ಬಿಡುತ್ತೆ, ತಂತ್ರಶಾಸ್ತ್ರಕ್ಕೆ ಹೋದರೆ ವೇದಾಂತ ಬಿಟ್ಟೋಗ್ಬಿಡುತ್ತೆ, ವೇದಾಂತಕ್ಕೆ ಹೋದರೆ ಮಂತ್ರಶಾಸ್ತ್ರ ಬಿಟ್ಟೋಗ್ಬಿಡುತ್ತೆ, ಮಂತ್ರಶಾಸ್ತ್ರಕ್ಕೆ ಹೋದರೆ ಮತ್ತೆ ಪುನಃ ಯಂತ್ರಶಾಸ್ತ್ರ ಬಿಟ್ಟೋಗ್ಬಿಡುತ್ತೆ. ಇದು ಎಲ್ಲದರ ಸಂಗಮ. ಆದ್ದರಿಂದ ಯಾವುದನ್ನು ಎಷ್ಟನ್ನು ತರಬೇಕು, ಎಲ್ಲಿಂದ ತರಬೇಕು ಎನ್ನುವಂಥದ್ದೊಂದು ಸದಾ ಕಾಡ್ತಾ ಇರುವಂಥ ಪ್ರಶ್ನೆ. ಆದ್ರೂ ಸಹ ಹೇಳೋದು ಅಲ್ಪ, ಬಿಡೋದು ಅನಲ್ಪ ಎನ್ನುವಂಥ ಭಾವನೆಯಿಂದ ಇಷ್ಟನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಅವಳ ಸ್ಮರಣೆಯೊಂದಿಗೆ ನಾಳೆ ದಿವಸ ಸೇರಿದಾಗ ಪ್ರಾಣದ ಎನ್ನುವಂಥ ನಾಮದ ಚಿಂತನೆಯನ್ನು ಮಾಡೋಣ. ನಾಳೆ ಕೊನೆಯ ದಿವಸವೂ ಹೌದು. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.